प्रज्ञानघनः प्रत्यगर्थो ब्रह्मीवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः। वन्देदं लच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं श्री श्री सच्चिदानन्देन्द्र सरस्वती महासद्गुरुभ्यो नमः। भगवो ब्रह्म 1012 ಭಾಷ್ಯ ಭಾಗ. ಅನ್ಯೇತು ವರ್ಣಯಂತಿ 18ನೇ ಅಧ್ಯಾಯದ 6ನೇ ಶ್ಲೋಕ. ಅದು ಚರ್ಚೆಯಲ್ಲಿ ನಿತ್ಯಾನಾಂ ಕರ್ಮಣಾಂ ಫಲಾಭಾವಾತ್ ಸಂಗಂ ತ್ಯಕ್ತ್ವಾ ಫಲಾನಿ ಚ ಇತಿ ನೋಪಪದ್ಯತೆ. ಯಾವ ಕರ್ಮಕ್ಕೆ ಫಲವೇ ಇಲ್ಲವೋ ಆ ಫಲವನ್ನು ಬಿಟ್ಟು ಸಂಘವನ್ನು ಬಿಟ್ಟು ಹೇಳೋ ಅರ್ಥ ಇಲ್ಲ ಅಲ್ವಾ? ನಿತ್ಯ ಕರ್ಮಕ್ಕೆ ಫಲವೇ ಇಲ್ಲದೆ ಇದ್ಮೇಲೆ ಅದನ್ನು ಯಾವುದನ್ನು ಮಾಡ್ತಾನೆ ಇಲ್ವೋ ಅದನ್ನು ಬಿಟ್ಟು ಅರ್ಥ ಏನು? ಮಾಡದೇ ಇದ್ದಂತೆ ಬಿಡೋದು. ಹಾಗೆ ಅವರು ಈ ಕೆಲವು ಏಕೀಯ ವೃತ್ತಿಕಾರರ ಪಕ್ಷ ಪ್ರಕಾರವಾಗಿ ಅವ್ರು ಹೇಳ್ತಾರೆ, ಇಲ್ಲಿ ಸಂಗಂಚಕ್ವ ಫಲಂಚೈವ ಬೇರೆ ಕರ್ಮವೇ ಹೊರತು ನಿತ್ಯ ಕರ್ಮ ಅಲ್ಲ. ಯಾಕೆ? ನಿತ್ಯ ಕರ್ಮಕ್ಕೆ ಫಲವೇ ಹೇಳಿಲ್ಲ ಶಾಸ್ತ್ರದಲ್ಲಿ. ಅದು ಮಾಡಬೇಕು. ಯಾಕೆ ಮಾಡಬೇಕು? ಪ್ರತ್ಯಯ ಪರಿಹಾರಕ್ಕಾಗಿ. ಮತ್ತೆ ಪ್ರತ್ಯವಾಯ ಪರಿಹಾರಕ್ಕಾಗಿ ಮಾಡಬೇಕು ಅನ್ನೋದು ಪ್ರತಿವಾಯ ಪರಿಹಾರವಾಗತ್ತೆ ಅನ್ನೋದು ಫಲವಾಗತ್ತೆ ಅಂತ ಒಪ್ಕೋಬೇಕಲ್ಲ. ಅದೂ ಒಪ್ಕೊಳ್ಳಲ್ಲ ಅವರು. ಪ್ರತಿವಾಯ ಪರಿಹಾರಕ್ಕಾಗಿ ಮಾಡ್ಬೇಕಂತೆ, ಅದೇ ಮಾಡದ ಪ್ರತಿವಾಯ ಪರಿಹಾರ ಆಗತ್ತೆ ಅಂತ ಹೇಳೋದಂತೆ. ಅದೇ ನಮ್ಮ ಮಾಡದ ಪ್ರತಿವಾಯ ಪರಿಹಾರವಾಗದೆ ಹೋದ್ರೆ ಪ್ರತಿವಾಯ ಪರಿಹಾರಕ್ಕಾಗಿ ಮಾಡಬೇಕು ಅನ್ನೋದು ಅರ್ಥ ಇಲ್ಲ. ಏನೋ ಅವರು ಒಂದು ರೀತಿ ನನ್ನ ಬಾಯಲ್ಲಿ ನಾಲ್ಗೆ ಇಲ್ಲ ಆದಂಗೆ ಮಾತಾಡ್ತಾರೆ ಅವರು. ಹೇಳಿ ಅಕ್ಷರಾಂದ್ರು. ಅದು ಪ್ರತಿವಾಯ ಪರಿಹಾರ ಅನ್ನೋ ಶಬ್ದಕ್ಕೆ ಅರ್ಥ ಮಾಡದೆ ಹೋದ್ರೂ ಪ್ರತಿವಾಯ ಬರುತ್ತಲ್ಲ ಅದ್ರ ಪರಿಹಾರ ಅಂತ. ಅದೇ ಮಾಡದೆ ಹೋದ್ರೆ ಪ್ರತಿವಾಯ ಬರುತ್ತೆ, ಮೇಲೆ ಮಾಡದೆ ಹೋಗೋದಿದ್ದಾನೆ ಪ್ರತಿವಾಯ. ಆ ಮಾಡದೆ ಪ್ರತಿವಾಯ ಅನ್ನೋದು ಇದಲ್ಲ, ಫಲ ಅಲ್ಲ. ಫಲ ಅಲ್ಲಿ ಮಾಡದೆ ಪ್ರತಿವಾಯ ಬರುತ್ತೆ ಅಂತ ಒಪ್ಕೊಂಡ್ಮೇಲೆ ಮಾಡಿದ್ಮೇಲೆ ಅದು ಹೋಗತ್ತೆ ಮೇಲೆ ಫಲ ಆಯ್ತಲ್ಲ. ಅದು ಅರ್ಥ ಅದು ಮಾಡಿದ್ರಿಂದ ಫಲ ಅಲ್ಲ, ಅದು ಪ್ರತಿವಾಯ ಬರದೇ ಇರೋದಷ್ಟೇ. ಅಲ್ಲ, ಪ್ರತಿವಾಯ ಬರದೇ ಇರೋದಾಗಲ್ಲ. ಅಲ್ಲ, ಮಾಡದೇ ಪ್ರತಿವಾಯ ಬರುತ್ತಲ್ಲ, ಮಾಡದೇ ಇದ್ದ ಪ್ರತಿವಾಯ ಬರುತ್ತಲ್ಲ, ಮಾಡದೇ ಇದ್ದ ಪ್ರತಿವಾಯ ಬರುತ್ತಲ್ಲ, ಆ ಬರೋದು ಹೋಯ್ತಲ್ಲ. ಇವಾಗ ಇವಾಗ ಮೊಸರನ್ನ ಊಟ ಮಾಡಿದ್ರೆ ಜ್ವರ ಬರುತ್ತೆ. ಊಟ ಮಾಡಿದ್ರೆ ಜ್ವರ ಬರಲ್ಲ ಅನ್ನೋ ಫಲ ಆಗತ್ತಲ್ಲ, ಫಲ ಅಲ್ಲ ಅಂತೀರ. ಮೊಸರು ಊಟ ಮಾಡಿದ್ರೆ ಜ್ವರ ಬರುತ್ತೆ ಅನ್ನೋ ಅನಿಷ್ಟ ಫಲ. ಅವ್ರ ಆ ತರ ಫಲ ಹೇಳ್ತಾ ಇಲ್ಲ ಅವರು. ಮಾಡೋದ್ರಿಂದ ಫಲ ಇಲ್ಲ ಅಂತ. ಏನು ಮಾಡೋದ್ರಿಂದ ಏನ್ ಫಲ ಬೇಕೋ ಅದೇನು ಇಲ್ಲ ಅಂತ ಅಷ್ಟು ಹೊರತು ಮಾಡದೇ ಇರೋ ಫಲ ಬರೋಲ್ಲ, ಅದೆಲ್ಲ ಫಲ ಅಂತ ಅವರು ಆ ಥರದಲ್ಲಿ ಇಟ್ಕೊಂಡಿಲ್ಲ. ಅಲ್ಲ, ಇಟ್ಕೊಂಡಿಲ್ಲ, ಅದೇ ಹೊಂದಲ್ಲ. ಅತಃ ಏತಾನ್ಯಪಿ ಇತಿ ಯಾನಿ ಕಾಮ್ಯಾನಿ ಕರ್ಮಾಣಿ ನಿತ್ಯೇಭ್ಯಃ ಅನ್ಯಾನಿ. ಅತಃ ಏತಾನ್ಯಪಿ ಇತಿ ಯಾನಿ ಕರ್ಮಾಣಿ ನಿತ್ಯೇಭ್ಯಃ ಅನ್ಯಾನಿ. ಏತಾನ್ಯಪಿ ಕರ್ತವ್ಯಾನಿ ಕಿಮುತ ಯಜ್ಞದಾನತಪಾಂಸಿ ನಿತ್ಯಾನಿ ಇತಿ. ಏತಾನ್ಯಪಿ ಕರ್ತವ್ಯಾನಿ ಕಿಮುತ ಯಜ್ಞದಾನತಪಾಂಸಿ ನಿತ್ಯಾನಿ ಇತಿ. ಏತಾನ್ಯಪಿ ಅಭಿಶಬ್ದ ಕೈಮುತಕ ನ್ಯಾಯ ಹೇಳುತ್ತೆ ಅಂತ. ಯಾವುದು ನಿತ್ಯ ಕರ್ಮಕ್ಕಿಂತ ಬೇರೆ ಆಗಿರೋ ಕಾಮ್ಯ ಕರ್ಮ ಇದೆಯೋ ಮತ್ತೆ ಬೇರೆ ನೈಮಿತ್ತಿಕ ಕರ್ಮ ಇದೆಯೋ ಅವುಗಳನ್ನು ಕೂಡ ಮಾಡ್ಬೇಕಂತೆ. ಸಂಗಂಚಕ್ತ ಫಲಂಚೈವ. ಇನ್ನು ನಿತ್ಯ ಕರ್ಮ ಮಾಡ್ಬೇಕು ಅಂತ ಹೇಳಲೇಬೇಕಾಗಿಲ್ಲ ಅಂತ ಅವರು. ಅದನ್ನೇ ಮಾಡ್ಬೇಕು ಅಂತಂದ್ಮೇಲೆ ಯಾವುದನ್ನ ನಿತ್ಯ ಕರ್ಮಕ್ಕಿಂತ ಬೇರೆ ಆಗಿರ್ತಕ್ಕಂತಹ ಕಾಮ್ಯ ಕರ್ಮಗಳು ನೈಮಿತ್ತಿಕ ಕರ್ಮಗಳು ಅಂತೇನಿದೆ ಅವುಗಳನ್ನೂ ಮಾಡ್ಬೇಕಂತೆ. ಅವುಗಳನ್ನೂ ಮಾಡ್ಬೇಕು ಅಂತಂದ್ಮೇಲೆ ಇನ್ನು ನಿತ್ಯ ಕರ್ಮಗಳನ್ನು ಮಾಡ್ಬೇಕು ಅಂತ ಹೇಳ್ಬೇಕ ಬೇರೆ? ಒಂದೇ ಬರುತ್ತೆ ಅಂತ. ಕೊಡಿ, ಬೇರೆ ಕೊಡಿ. ಅಲ್ಲೇ ಏತಾನ್ಯಪಿ ಅನ್ನೋದು ಪರಾಮರ್ಶೆ, ಇವುಗಳನ್ನು ಅಂತ. ಅವನು ಹೇಳೋದು ಅಪಿ ಶಬ್ದದಿಂದ ಬರೀ ನಿತ್ಯ ಕರ್ಮ ಅಲ್ಲ, ಕಾಮ್ಯಾದಿಗಳನ್ನು ಕೂಡ ಅವಶ್ಯವಾಗಿ ಮಾಡಬೇಕು. ಏತಾ ಸಂಘ ಅಂತ. ಅಲ್ಲಿ ಕಾಮ್ಯ ಕರ್ಮ ಅನ್ನೋದನ್ನ ಸಂಘ ಫಲತ್ಯಕ್ತ ಮಾಡಬೇಕು ಅನ್ನೋದು ಅನುಭವ ವಿರುದ್ಧ. ಕಾಮ್ಯ ಕರ್ಮ ಅನ್ನೋ ಶಬ್ದಕ್ಕೆ ಕಾಮವಿದ್ದಾಗ ಮಾಡುವಂತಹ ಕರ್ಮ. ಆ ಕಾಮ ಕರ್ಮವನ್ನ ಕಾಮವಿಲ್ಲದೆ ಮಾಡ್ಬೇಕು ಅನ್ನೋದು ಕಾಮ್ಯ ಕರ್ಮ ಅಂತ ಹೇಗಾಗತ್ತೆ ಅಂತ ಅವನು ಹೇಳ್ತಾನೆ, ಗೊತ್ತಾಗಲ್ಲ. ಏತಾನ್ಯಪಿ ಅನ್ನೋ ಅಪಿ ಶಬ್ದದಿಂದ
ಅಲ್ಲ ಅದನ್ನು ಫಲ ಸಂಗಂತ್ಯಕ್ತ ಫಲಾನಿ ಫಲ ಬಿಟ್ಟು ಪಶುಕಾಮ ಕರ್ಮ ಮಾಡ್ಬೇಕು ಅಂದ್ರೆ ಏನ್ ಅರ್ಥ ಅದಕ್ಕೆ? ಚಂಡಿಯಾಗ ಮಾಡ್ಬೇಕೈತೆ ನಿತ್ಯಕರ್ಮವಾಗಿ. ಚಂಡಿಯಾಗ ನಿತ್ಯಕರ್ಮ ಏನಲ್ಲ. ಚಂಡಿಯಾಗ ಚಂಡಿ ಯಾವ ಯಾಕೆ ಮಾಡ್ಬೇಕು ಅಂದ್ರೆ ಕಾಮವಿಲ್ಲದೆ ಯಾಕೆ ಮಾಡ್ಬೇಕು ಕಾಮ್ಯ ಕರ್ಮವನ್ನ? ಕೆಲ್ತ ಇದೆಯಲ್ಲ, ಕೆಲ್ತ ಹೋಗ್ಸ್ಕೊಳಕ್ಕೆ ಮಾಡ್ಬೇಕು ಅಂದ್ರೆ ಕೆಲ್ತ ಇದೆಯಲ್ಲ, ಮಾಡ್ಬೇಕು ಅಂದ್ರೆ ಕೆಲ್ತ ಇಲ್ಲ, ಕೆಲ್ತ ಹೋಗಿಸ್ಕೊಳಕ್ ಮಾಡ್ಬೇಕು. ಮಾಡ್ಬೇಕು ಅಂತ ಬರೋದೇ ಕಾಮದಿಂದ. ಕಾಮ ಇಲ್ದ ಹೋದ್ಮೇಲೆ ಮಾಡ್ಬೇಕು ಅನ್ನೋ ಕೆರತ ಯಾಕೆ ಬರುತ್ತೆ? ಬರಲ್ಲ, ಹುಚ್ಚದು. ಈ ಬೇಕು ಅನ್ನೋ ಶಬ್ದದಲ್ಲೇ ಕಾಮ ಇದೆ. ಮಾಡ್ಬೇಕು ಅಂದ್ರೆ ಅಲ್ಲೇ ಕಾಮ ಇದೆ. ಇದನ್ನು ಮಾಡ್ಬೇಕು ಅಂದ್ರೆ ಎಲ್ಲ ನಿತ್ಯಕರ್ಮ ಮಾಡಿ ಬರುತ್ತೆ ಅಂತ ಅವನು. ಕರ್ಮಯೋಗ ಚಂಡಿ ಯಾಗವನ್ನ ಕರ್ಮಯೋಗ ಮಾಡಕ್ ಬರುತ್ತೆ ಅಂತ. ಚಂಡಿ ಯಾಗವನ್ನ ಕರ್ಮಯೋಗ ಮಾಡಕ್ ಬರುತ್ತೆ. ಚಂಡಿ ಯಾಗವನ್ನ ಕರ್ಮಯೋಗ ಮಾಡಕ್ ಬರುತ್ತೆ ಅಂತ. ಅದ ಹೇಗಾಗತ್ತ? ಕಾಮ್ಯ ಕರ್ಮ ಯಾವುದು ಕರ್ಮಯೋಗ ಆಗೋದೇ ಇಲ್ಲ. ಕಾಮ್ಯಕರ್ಮ ಅಲ್ಲಂತಲ್ಲ ಅದು, ನಿತ್ಯಕರ್ಮ ಅಂತೂ ಅಲ್ಲ. ನಿತ್ಯಕರ್ಮ ಅಲ್ಲದೆ ಹೋದ್ರು ಅದು ಮಾಡ್ತೀನಿ ಅಂತ ಏನೋ ಒಂದು ಕಲ್ಪನೆ ಸಂಸ್ಕೃತ ವಾಕ್ಯ ಕೊಟ್ಬಿಟ್ಟು ಒಂದು ಮೋಕ್ಷಾರ್ಥಿ ಚಕುರ್ಯ ವಾಕ್ಯ ಇದೆಯಲ್ಲ. ಅದೇ ಮೋಕ್ಷಾರ್ಥಿ ಕೂಡ ನೀವು ವಾಕ್ಯ ಸಂಸ್ಕೃತ ಹೇಳಿದ್ರಾಗಲ್ಲ. ಮೋಕ್ಷಾರ್ಥಿ ಕುರಿಯಾತ್ ಅನ್ನೋದು ಆಚಮನ ಮೋಕ್ಷಾರ್ಥಿ ಕುರಿಯಾತ್. ಆಚಮನ ಮೋಕ್ಷಾರ್ಥಿ ಕುರಿಯಾತ್ ಏನಂತೆ ಮಾಡು. ಆ ಮೋಕ್ಷಾರ್ಥಿ ಆಚಮನ ಮಾಡ್ತಾ ಅದಕ್ಕೆ ಸ್ವಯಂ ಹಾಕಿ ಸ್ವಯಂ ಇಲ್ಲಿ ಕಾಮ ಅನ್ನೋದು ಎರಡು ವಿಧ. ಕರ್ಮ ಮಾಡಬೇಕು ಅನ್ನೋದು ಒಂದು ಕಾಮ, ನಿಶ್ಚಿತ ಫಲ ಬೇಕು ಅನ್ನೋದು ಒಂದು ಕಾಮ. ನಿತ್ಯ ಕರ್ಮದಲ್ಲೂ ಕಾಮ ಇದೆ. ಕಾಮ ಮಾಡಬೇಕು ಅನ್ನೋ ಬುದ್ಧಿ ಬರೋದೇ ಕಾಮ, ಅದ್ರಲ್ಲಿ ಸಂದೇಹ ಇಲ್ಲ. ಆದ್ರೆ ಇಂಥದ್ದೇ ಕಾಮ ಅಂದ್ರೆ ಕಾಮ್ಯ ಕರ್ಮ ಅಷ್ಟೇ. ತಾದಾಸಾತ ಮುಂದಕ್ಕೆ ಹೋದ್ರೆ ಅರ್ಧ ಗಂಟೆ ಕೊಡೋಣ ಬರ್ಬೇಡ. ನಿತ್ಯಾನಾಂ ಕರ್ಮಣಾಂ ಯಹ ಫಲವತ್ತಸ್ಯ ಉಪಪಾದಿತ್ವಾತ್ ನಾಮಪಿ ಕರ್ಮಣಾಂ ಇಹ ಫಲವತ್ತಸ್ಯ ಉಪಾದಿತ್ವಾತ್ ಯಜ್ಞೋದಾನಂತಪಶ್ಚೈವ ಪಾವನಾನಿ ಇತ್ಯಾದಿ ವಚನೇನ ಯಜ್ಞೋದಾನಂತಪಶ್ಚೈವ ಪಾವನಾನಿ ಇತ್ಯಾದಿ ವಚನೇನ ತದಸತ್ ಅಂದ್ರು. ಸರಿ ಅಲ್ಲ ಅಂದ್ರು. ಯಾಕೆ? ನಿತ್ಯಾನಾಂ ಕರ್ಮಣಾಂ ಫಲವತ್ತಸ್ಯ ಉಪಪಾದಿತ್ವ, ನಿತ್ಯ ಕರ್ಮಗಳಿಗೂ ಫಲ ಉಂಟು ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದ್ದೀವಿ. ಭಗವಂತನ ವಾಕ್ಯವನ್ನೇ ಕೊಡೋದ್ರ ಮೂಲಕ ನಿತ್ಯ ಕರ್ಮಗಳಿಗೆ ಫಲ ಉಂಟು ಅಂತ ತೋರಿಸ್ಕೊಟ್ಟಿರೋದ್ರಿಂದಲೂ ಅದು ಯಜ್ಞೋದಾನವಸ್ತು ಅನ್ನೋಂಥ ಕರ್ಮಗಳು ಪಾವನಾನಿ ಅಂತ ಹೇಳ್ತಿರೋದ. ಪಾವನತ್ವ ಫಲವೇ. ಯಾಕೆ ಪಾವನತ್ವ ಫಲ ಅಲ್ಲ? ಮನುಷ್ಯನಾಂ ಪಾವನಾನಿ ಅಂತ ಹೇಳ್ತಿರೋದ್ರಿಂದ ಈ ರೀತಿ ವಾಕ್ಯದಿಂದ ಫಲ ಉಂಟು ಇಲ್ಲ ಅನ್ನೋ ಪ್ರಶ್ನೆ ಹೋದ್ರೆ ಫಲಾಪೇಕ್ಷೆಯಿಂದಲೇ ಮಾಡ್ಬೇಕು ಅನ್ನೋದು ಬೇರೆ. ಅದೇ ಫಲ ಇದೆಯೋ ಇಲ್ಲೋ ಅನ್ನೋ ವಿಷಯ. ಫಲಾಪೇಕ್ಷೆಯಿಂದ ಮಾಡ್ಬೇಕು ಅಂತ ಏನಿಲ್ಲ. ಇವಾಗ ಸುಪ್ರಜಾ ಪ್ರಜಾ ಭೂಯಾಸ್ಮ ಅಧಿಕಾರದಲ್ಲಿದೆ ಅಂದ್ರೆ ಮಕ್ಕಳಾಗ್ಬೇಕು ಅಂತ ಅರ್ಥ ಅಂತಲ್ಲ. 8 ಉಪದೇಶವೇ ಅದು, ಬ್ರಹ್ಮೋಪದೇಶವೇ ಅದು. ಅಲ್ಲ, ಪ್ರಜೆಗಳನ್ನ ಸುಪ್ರಜೆ ಆಗ್ಬೇಕು ಅಂತ ಅಷ್ಟೇ, ನಂಗೆ ಸುಪ್ರಜೆ ಆಗ್ಬೇಕು ಅಂತ ಅಲ್ಲ. ಪ್ರಜೆಗಳನ್ನ ಒಳ್ಳೆ ಪ್ರಜೆ ಆಗಬೇಕು ಅಂತ ತಪ್ಪೇನು, ನಂಗೆ ಮಕ್ಕಳಾಗ್ಬೇಕು ಅಂತ ಅಲ್ಲ. ಇದು ಯಜ್ಞ ದಾನ ತಪ ಏನ್ ಕರ್ಮ ಆಯ್ತು? ಇಷ್ಟ ನನಗೆ ಕನ್ಫ್ಯೂಷನ್ ಆಗೋಯ್ತು. ಈಗ ನಿತ್ಯ ಕರ್ಮ ಆಗೋಯ್ತಾ, ಈಗ ಕಾಮ್ಯ ಕರ್ಮ ಆಯ್ತಾ ಅದು ಅಂತ? ನಿತ್ಯ ಕರ್ಮ. ಯಜ್ಞ ದಾನ ತಪ, ಯಜ್ಞ ಅಂತೂ ನಿತ್ಯ ಕರ್ಮ ಹೌದು, ದಾನ ತಪಸ್ಸು ನಿತ್ಯ ಕರ್ಮವೇ ಅಂತಾನೆ. ಇಲ್ಲಿ ಕಾಮ್ಯ ಕರ್ಮ, ಇಲ್ಲಿ ಕಾಮ್ಯ ಕರ್ಮದ ಮಾತು ಬರ್ತಾ ಇಲ್ಲ. ಮಾಡಬಾರ್ದು ಕಾಮಾತ್ಮಕ ನ ಪ್ರಶಸ್ತ ಅಲ್ಲ. ಇದೇನೋ ಔಟಿ ಏನೋ ಅಂತ ಇದ್ದೀರಲ್ಲ, ಅದಕ್ಕೆ ನಂಗೆ ಇಲ್ಲ. ಕಾಮಕರ್ಮ ಮಾಡ್ಲೇಬಾರ್ದು. ಕಾಮಕರ್ಮ ಯಾರು ತಪ್ಪೇದು ನ ಪ್ರಶಸ್ತ ಅಂತ ಹೇಳ್ಬಿಟ್ಟಿದೆ.
ಎಲ್ಲೋ ಅಕ್ಷ ಅಂದ್ರೆ ಎಲ್ಲೋ ಕಡೆ ಗಮನ ಕೊಡ್ತಾ ಇದ್ದಾರೆ, ಇದ್ರಲ್ಲಿ ನೋಡ್ತಾ ಇಲ್ಲ. ಯಾಕಂದ್ರೆ ಅವ್ರು ಅಂದ್ರೆ ಅಲ್ವಾ ಏತಾನ್ ಯಪಿ ಅಂದ್ರೆ ಅಪಿ ಅಂದ್ರೆ ಮಿಕ್ಕಿರೋದು ಅಂತ. ಸೊ ಅಲ್ಲ, ಭಾಷ್ಯಕಾರ ಅಪಿ ಶಬ್ದಕ್ಕೆ ನಿತ್ಯ ಕರ್ಮಗಳೇ ಬಂಧಕ ಕಾರಣವಾದರೂ ಕೂಡ ಈ ರೀತಿ ಮಾಡಿದ್ರೆ ಬಂಧಕ ಕಾರಣವಾಗಲ್ಲ ಅಂತ ಅಷ್ಟಾರ್ಥ ಭಾಷ್ಯಕಾರ ಪ್ರಕಾರ. ಅವರು ಅವುಗಳನ್ನೂ ಮಾಡ್ಬೇಕು ಅಂದ್ರೆ ಇದನ್ನ ಮಾಡ್ಬೇಕು ಏನು ಹೇಳ್ಬೇಕಾಗಿಲ್ಲ ಅಂತ ಹಾಗೆ ಅರ್ಥ ಮಾಡ್ತಿದ್ದಾರೆ. ಅಪಿ ಶಬ್ದಕ್ಕೆ ಅವರ ಅರ್ಥವೇ ಬೇರೆ, ಇವರ ಅರ್ಥವೇ ಬೇರೆ. ಹಾ, ಅವ್ರ ಸಿದ್ಧಾಂತವೇ ಅದು ವೃತ್ತಿಕಾರದ ಸಿದ್ಧಾಂತ. ಅದು ನಿತ್ಯಾನ್ಯಪಿ ಕರ್ಮಾಣಿ ಬಂದ್ ನೋಡಿ, ಬಂಧ ಹೇತುತ್ವ ಆಶಂಕ ಇದಾಗಿಲ್ಲ. ಕುತೂಹ ಕಾಮ್ಯ ನಿತ್ಯಾನ್ಯಪಿ ಕರ್ಮಾಣಿ ಬಂಧ ಹೇತುತ್ವಾಶಂಕಯ ಜಿಹಾಸೋಹೋ ಬಂಧ ಹೇತುತ್ವಾಶಂಕಯ ಮುಕ್ಷೋ ಕಾಮ್ಯೇಶು ಪ್ರಸಂಗಃ. ಕಾಮ್ಯೇಶು ಪ್ರಸಂಗಃ ಪ್ರಸಂಗವೇ ಇಲ್ಲ ಅಂತ ಹೇಳಿದ್ರೆ ನಿತ್ಯ ಕರ್ಮಗಳನ್ನೇ ಬಿಡಕ್ ಹೊಟ್ಟಿದ್ದಾನೆ ಮುಮುಕ್ಷು. ಯಾಕೆ? ಬಂಧಕ್ಕೆ ಕಾರಣವಾದದ್ದು ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಕರ್ಮ ಕಟ್ಟಾಕತ್ತೆ. ಕರ್ಮ ಅದು ರೇಷ್ಮೆ ಹುಳ ತಾನೇ ಬಿಟ್ಕೊಂಡು ನೂರಿ ಕಟ್ಟಾಕೋ ಹಾಗೇನೆ ನಿತ್ಯ ಕರ್ಮಗಳು ಬಂಧಕ್ಕೆ ಕಾರಣ ಅಂತ ಹೇಳಿ ಈ ರೀತಿ ಅನುಮಾನ ಪಡ್ಕೊಂಡು ಇದು ಬಿಡ್ತಕ್ಕದ್ದಲ್ವೇ, ಮಾಡಬಾರ್ದಲ್ವೇ, ಮುಮುಕ್ಷ ಅಲ್ವೇ ಅಲ್ವಾ ಇದು ಅಂತ ಆ ರೀತಿ ಹೊರಟ್ಬಿಟ್ಟಿದ್ದಾನೆ. ಅವನಿಗೆ ಇಲ್ಲ ಮಹಾರಾಯ, ಬಂಧ ಕಾರಣವಾದ್ರು ಕೂಡ ಈಶ್ವರ ಪ್ರಬುದ್ಧಿಯಿಂದ ಸಂಗತ್ಯ ಫಲ ಮಾಡು ಅಂತ ಅವನಿಗೆ ಹೇಳೋದೇ ಹೊರತು ಕಾಮ್ಯಕರ್ಮದ ಪ್ರಸಂಗವೇ ಇಲ್ಲ. ಕಾಮ್ಯಕರ್ಮ ಪ್ರಸಂಗ ಆಗಿದ್ರೆ ಕಾಮ್ಯಕರ್ಮ ಮಾಡಕ್ಕೆ ಹೊರಟೇ ಇಲ್ಲ, ನಿತ್ಯ ಕರ್ಮನೇ ಬಿಡ್ತೀನಿ ಹೊರಟ್ಬಿಟ್ಟಿದ್ದಾನೆ ಅವನು. ಕರ್ಮ ಯಾಕೆ ಮಾಡಬೇಕು? ನಹಿ ಕರ್ಮ ಕುರುವಂತಿ ಯಥೇಹ ಪಾರದರ್ಶಿನಃ ಅಸ್ಮಾ ಕರ್ಮನ ಕುರುವಂತಿ ಯಥೇಹ ಪಾರದರ್ಶಿನಃ ಅಂತ ಹೇಳಿ ಈ ರೀತಿ ಹೇಳ್ತಾ ಇರೋದ್ರಿಂದ ಕರ್ಮ ಅನ್ನೋದು ಮುಮುಕ್ಷುವಿಗೆ ಅಲ್ಲ ಅಂತ ಅವನು ಅದನ್ನು ಇಟ್ಕೊಂಡು ನಿತ್ಯ ಕರ್ಮವನ್ನು ಬಿಡೋಕೆ ಹೊಟ್ಟಿದ್ದಾನೆ. ಅದಕ್ಕೆ ಹೇಳ್ತಿದ್ದಾರೆ, ಇಲ್ಲಪ್ಪ ಮುಮುಕ್ಷುಗಳಲ್ಲೂ ಸನ್ಯಾಸಿ ಮುಮುಕ್ಷು ಬೇರೆ, ಗೃಹಸ್ಥ ಮುಮುಕ್ಷು ಬೇರೆ. ಗೃಹಸ್ಥ ಮುಮುಕ್ಷು ಇನ್ನೂ ಲೋ ಲೆವೆಲ್, ಅವನಿಗೆ ಚಿತ್ತಶುದ್ಧಿ ಆಗಬೇಕು. ಅವನು ಯಜ್ಞೋದಾನ ತಪಸ್ಸನ್ನ ಸಂಗಂಚಕ್ವ ಫಲಂಚೈವ ಮಾಡಬೇಕು. ಅವನು ಸನ್ಯಾಸಿಯಾಗಿ ಮುಮುಕ್ಷು ಆದವನು ಅವನು ಧ್ಯಾನ ಧಾರಣ ಸಮಾಧಿ ಅದನ್ನು ಮಾಡ್ತಾನೆ, ಅಥವಾ ಶ್ರವಣಮಾನ ನಿಧ್ಯಾಸನ. ಧ್ಯಾನ ಧಾರಣ ಸಮಾಧಿ ಹೇಳಬಾರ್ದು, ಶ್ರವಣಮಾನ ನಿಧ್ಯಾಸನ ಮಾಡ್ಕೊಂಡು ಹೋಗ್ಬೇಕು ಅವರು. ಹಾಗಾಗಿ ನಿತ್ಯ ಕರ್ಮಗಳೇ ಬಂಧಕ್ಕೆ ಕಾರಣವಾಗಿದೆ ಎಂಬ ಸಂದೇಹದಿಂದ ಬಿಡೋಕ್ ಹೊರಟಂತಹ ಮುಮುಕ್ಷುವಿಗೆ ಕಾಮ್ಯದ ಪ್ರಸಂಗ ತಾನೇ ಹೇಗೆ ಬರುತ್ತೆ ಕಣಯ್ಯ? ಪ್ರಸಂಗವೇ ಬರೋದಿಲ್ಲ. ಹಾಗಿರುವಾಗ ಅದನ್ನೂ ಕೂಡ ಮಾಡಬೇಕು, ಇದನ್ನೂ ಕೂಡ ಮಾಡಬೇಕು ಅಂತ ಹೆಂಗೆ ಹೇಳ್ತೀಯ ಅಂತ ಇದ್ದಾರೆ. ಯಾಕಂದ್ರೆ ದೂರೇಣ ಹ್ಯವರಂ ಕರ್ಮ ಇತ್ಯ ನಿಂದಿತತ್ವ. ದೂರೇಣ ಹ್ಯವರಂ ಕರ್ಮ ಇತಿ ಚ ನಿಂದಿತತ್ವ. ಅವರ ಇದು ಕಾಮ್ಯಕರ್ಮ ಬಹಳ ದೂರದಿಂದ ಅಂದ್ರೆ ಡಿಸ್ಟಿಂಗ್ವಿಶ್, ತುಂಬಾ ವ್ಯತ್ಯಾಸವಿದೆ. ನಿತ್ಯಕರ್ಮಕ್ಕೂ ಕಾಮ್ಯಕರ್ಮಕ್ಕೂ ಬಹಳ ದೂರದಿಂದ ಸಂಬಂಧ. ಅದು ಅವರ ಅಂದ್ರೆ ನಿಕೃಷ್ಟ, ಕೀಳಾದ ಕರ್ಮ. ಅದು ದೀನರಾದವರು ಫಲಕ್ಕೆ ಕಾರಣರಾಗಿ ಮಾಡುವಂಥದ್ದು. ಹಾಗಾದ್ರಿಂದ ಅದನ್ನು ನಿಂದೆ ಮಾಡಿದ್ದಾರೆ ಪರಮಾತ್ಮ ಕಾಮ್ಯಕರ್ಮವನ್ನ. ಮನುಸ್ಮೃತಿಯಲ್ಲೂ ಕಾಮಾತ್ಮತ ನ ಪ್ರಶಸ್ತ ಅಂತ ಹೇಳಿದ್ದಾರೆ. ಕಾಮರೂಪನಾಗಿರೋದು ಪ್ರಶಸ್ತವಲ್ಲ, ಆ ರೀತಿ ಕರ್ಮ ಮಾಡಬಾರ್ದು. ಕಾಮ್ಯಕರ್ಮ ಯಾವತ್ತಿಗೂ ಬಂಧಕ್ಕೆ ಕಾರಣ. ಹಾಗಾಗಿ ಕರ್ಮ ಮಾಡೋ ಸ್ವಭಾವ ಇದ್ದ ಮಂದಾಧಿಕಾರಿಗಳಿಗೆ ಕರ್ಮಯೋಗವನ್ನು ಮಾಡು ಅಂತ ಹೇಳೋಕ್ಕೋಸ್ಕರ ಬಂದ ವಾಕ್ಯ ಇದು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಇತಿ ಚ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಇತಿ ಚ ಕಾಮ್ಯಕರ್ಮಣಾಂ ಬಂಧ ಹೇತುತ್ವಸ್ಯ ನಿಶ್ಚಿತತ್ವ. ಕಾಮ್ಯಕರ್ಮಣಾಂ ಬಂಧ ಹೇತುತ್ವಸ್ಯ ನಿಶ್ಚಿತತ್ವ. ಕಾಮ್ಯಕರ್ಮಣಾಂ ಚಂಡೀಯಾಗಾದೀನ ಬಂಧ ಹೇತುತ್ವಸ್ಯ ನಿಶ್ಚಿತತ್ವ ಅಂತ. ಚಂಡೀಯಾಗ ರುದ್ರಹೋಮಾದಿಗಾನ ಅಂತ. ಯಜ್ಞಾರ್ಥ ಯಜ್ಞಕ್ಕಾಗಿ ಮಾಡುವಂಥ ಕರ್ಮ. ಯಜ್ಞ ಅಂದ್ರೆ ವಿಷ್ಣು, ಯಜ್ಞೋಮಿ ವಿಷ್ಣು. ವಿಷ್ಣುರ್ಥವಾಗಿ ಯಜ್ಞ ಮಾಡೋದೇನಿದೆ ಅಂದರೆ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡೋದೇನಿದೆ, ಅದು ಬಿಟ್ಟು ಬೇರೆ ಏನೇ ಎಕ್ಸ್ಟ್ರಾ ಕರ್ಮ ಮಾಡ್ತೀನಿ ಅಂದರೆ ಅದು ಬಂದ ಕಾರಣವೇ, ಅದ್ರಲ್ಲಿ ಅನುಮಾನವೇ ಇಲ್ಲ. ನಿತ್ಯ ಕರ್ಮ ಅಲ್ವಾ, ಅದು ಮಾಡಬೇಡ ಅದನ್ನ. ಹೇಳಿಮ್ಮ. ಓದ್ಕೊಳ್ಳೋದು, ಮನೆ ಕೆಲಸ ಮಾಡೋದು ಅದೆಲ್ಲ ನಿತ್ಯ ಕರ್ಮಕ್ಕೆ ಅಂತ ಹಾಕೋಬೋದಾ? ಅದ್ರಲ್ಲೇನು ಕಾಮ ಅಂತೂ ಇರಲ್ವಲ್ಲ. ಮನೆ ಕೆಲಸ ಮಾಡೋದು ಅಮ್ಮ ಲೌಕಿಕ ಕರ್ಮ ಅದು. ಕಾಮ ಇರಲ್ವಲ್ಲ, ಆದ್ರೆ ಮಾಡ್ಬೇಕು ಅಂತ ಡ್ಯೂಟಿ ಅಂತ ಮಾಡ್ತೀವಿ. ಸೊ ನಿತ್ಯ ಹಾಕೋಬೇಕಲ್ವಾ? ಆಗ್ಬೋದು. ಅದು ಈಶ್ವಾಪ ಎಕ್ಕರೋಷಿಯದಷ್ಟಾಸಿ ಹೇಳಿದಾನೆ. ಅದನ್ನು ಈಶ್ವಾಪನ ಬುದ್ಧಿಯಿಂದ ಪರಮಾತ್ಮನ ಮನೆ, ಪರಮಾತ್ಮನ ಮಕ್ಕಳು, ಪರಮಾತ್ಮದ್ದು ಅಂತ ಹೇಳಿ ಪರಮಾತ್ಮ ಭಾವನೆ ಮಾಡ್ಬೋದು, ಒಳ್ಳೇದು. ಅದಕ್ಕಿಂತಲೂ ಅತಸ್ಥಿತರೋ ಜ್ಯಾಯೋಲಿಂಗಾಚ್ಯ ಸೂತ್ರದಿಂದ ವರ್ಣಾಶ್ರಮ ಕರ್ಮ ಮಾಡೋದು ವೀರ್ಯವತ್ತರ. ಅದು ನೀವು ಪೂಜೆ ಪುರಸ್ಕಾರ ಜಪ ಮಾಡೋದಿದೆಯಲ್ಲ, ಅದು ಓದ್ಕೊಳ್ಳೋದು, ಅದು ಪಾತ್ರೆ ತೊಳೆಯೋದು, ಗುಡಿಸೋದು ಅನ್ನೋಕ್ಕಿಂತ ಅದನ್ನು ಕರ್ಮಯೋಗ ಮಾಡ್ಬೋದು. ಹಾಗೆ ಜಪ ತಪ ಪೂಜಾ ಪುರಸ್ಕಾರ ಪಾರಾಯಣಾದಿಗಳು ಮಾಡ್ತಿರಲ್ಲ, ಅದು ಇನ್ನು ಡೈರೆಕ್ಟ್ ಮನಸ್ಸಿಗೆ ಹಿಟ್ಟು ಮಾಡುತ್ತೆ. ಅದು ಸಂಸ್ಕಾರ ಡೈರೆಕ್ಟಾಗಿ ಕೊಡುತ್ತೆ. ಅದು ವೀರ್ಯವತ್ತರ.
ಅದನ್ನ ಇದಾಗ ಮಾಡ್ಬೇಕು. ಅಲ್ಲ ಅದು ಯಾವ ಕ್ಯಾಟಗರಿ ಬೀಳುತ್ತೆ ಅಂತ, ಅದು ನಿತ್ಯ ಅಂತಾನೆ ಬೀಳ್ಬೇಕೇನೋ. ನಿತ್ಯಕರ್ಮ ಅಲ್ಲ, ಅದು ಕಾಮ್ಯನೂ ಆಗಲ್ವಲ್ಲ. ಅಲ್ಲ, ಅದು ಲೌಕಿಕ ಕರ್ಮ. ಲೌಕಿಕ ಕರ್ಮವನ್ನ ನೀವು ಈಶ್ವರ ಬುದ್ಧಿನ ಮಾಡ್ತಿದ್ದೀರಾ, ಮಾಡ್ಬೋದು. ಅದು ಕಾಮ್ಯ ಅಂತೂ ಆಗಲ್ಲ. ಕಾಮ್ಯ ಅಲ್ಲ, ಫಲ ಇಟ್ಕೊಂಡ್ರೆ ಕಾಮ್ಯ. ಅದು ನೀವು ಅಲ್ಲೂ ಭಗವಂತನ ಆರಾಧನೆ ಇಟ್ಕೊಂಡ್ರೆ, ಅದು ಭಗವಂತನ ಸೇವೆ ಮಾಡ್ತಾ ಇದ್ದೀನಿ ಅಂತ ಭಾವನೆ, ಭಗವತ್ ಚಿಂತನೆ ಮಾಡಿದ್ರೆ ಕಾಮ್ಯವಾಗೋಲ್ಲ. ಅದು ಇದಕ್ಕೆ ಶಾಸ್ತ್ರೀಯ ಕರ್ಮ ಅಲ್ಲ. ಅದು ವೇದೋಕ್ತ ಕರ್ಮ, ಸ್ಮೃತ್ಯುಕ್ತ ಕರ್ಮ, ಪುರಾಣೋಕ್ತ ಕರ್ಮ, ಲೌಕಿಕ ಕರ್ಮ 4 ತರಹ. ಅಡಿಗೆ ಮಾಡೋದು, ಪಾತ್ರೆ ತೊಳೆಯೋದು, ಗುಡಿಸೋದು, ಓಡಿಸೋದು, ಮನೆ ಕೆಲಸ ಮಾಡೋದು, ತೋಟ ಗದ್ದೆ ಕೆಲಸ ಮಾಡೋದು ಲೌಕಿಕ ಕರ್ಮ. ಇನ್ನು ಪೂಜೆ ಪುರಸ್ಕಾರಾದಿಗಳೆಲ್ಲ ಪುರಾಣೋಕ್ತ ಕರ್ಮ, ಪಾರಾಯಣಾದಿಗಳು. ಇನ್ನು ಉಪಾಸನಾ ವಿಷಯ ಸ್ಮೃತ್ಯುಕ್ತ ಕರ್ಮ. ಅಗ್ನಿಹೋತ್ರಾದಿಗಳು ಶ್ರೌತ ಕರ್ಮ. ಏನಪ್ಪಾ? ಕಂಟಿನ್ಯೂ ಮಾಡಿ, ನಾನು ಬರ್ತೀನಿ. 10 ಆಯ್ತು, ಹೇಳಿ. ಅರ್ಥ ದೂರೇಣ ಹ್ಯವರಂ ಕರ್ಮ ಅನ್ನುವಾಗ ಕೇವಲ ಕರ್ಮವನ್ನ ನಿಂದೆ ಮಾಡಿ ಕರ್ಮ ಯೋಗವನ್ನು ಹೊಗಳಿದ್ದಾನೆ. ಆದ್ರೆ ಅದಕ್ಕೆ ಇನ್ನೂ ಒಂದು ಅರ್ಥ ಏನ್ ಮಾಡ್ಬೋದು ಅಂದ್ರೆ, ಬುದ್ಧಿಯೋಗ ಧನಂಜಯ ಅಂದ. ಬುದ್ಧಿಯೋಗ ಅಂದ್ರೆ ಪರಮಾತ್ಮನಲ್ಲಿ ಅರ್ಪಣೆ ಮಾಡುವ ಬುದ್ಧಿ ಅಂತ ಒಂದರ್ಥ. ಬುದ್ಧಿಯೋಗ ಅಂದ್ರೆ ತತ್ವ ವಿಚಾರವನ್ನೇ ಮಾಡ್ತಾ ಇರೋದಕ್ಕಿಂತ ಈ ಕರ್ತವ್ಯ ಕರ್ಮ ಮಾಡೋದು ಕೀಳು. ಯಾಕಂದ್ರೆ ತತ್ವ ವಿಚಾರಕ್ಕೋಸ್ಕರ ಅದು ಇರೋದ್ರಿಂದ. ಕೇವಲ ಕರ್ತವ್ಯ ಕರ್ಮ ಮಾಡೋದ್ರಿಂದ ಪುಣ್ಯಲೋಕ ಸಿಗಬಹುದು ಅಥವಾ ದೇಹಯಾತ್ರೆ ಆಗಬಹುದು. ಆದ್ರೆ ಅದು ತತ್ವಜ್ಞಾನಕ್ಕೆ ಉಪಕಾರ ಆಗಬೇಕಾದ್ರೆ ಈಶ್ವರಾರ್ಪಣ ಬುದ್ಧಿಯ ಮಾಡಬೇಕು. ಅದಕ್ಕಿಂತ ಹೆಚ್ಚಿನದು ಚಿತ್ತಶುದ್ಧಿ ಆದ ಮೇಲೆ ವಿಚಾರವನ್ನು ಮಾಡೋದಿದೆಯಲ್ಲ, ಅದಿನ್ನೂ ಹೆಚ್ಚಿನದು. ಹೀಗೆ ಯಾವ್ಯಾವುದು ಬಂಧನಕ್ಕೆ ಕಾರಣ, ಯಾವ್ಯಾವುದು ಮೋಕ್ಷ ಕಾರಣ ಅಂದ್ರೆ, ಕೇವಲ ಕರ್ಮ ಬಂಧನಕ್ಕೆ ಕಾರಣ, ಕಾಮ್ಯ ಕರ್ಮವು ಬಂಧನಕ್ಕೆ ಕಾರಣ. ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದ್ರೆ ಮಾತ್ರ ಕರ್ಮಯೋಗ ಅದು ಚಿತ್ತ ಶುದ್ಧಿ ಆಗತ್ತೆ. ಅದಕ್ಕಿಂತಲೂ ಹೆಚ್ಚು ಶುದ್ಧಿ ತತ್ವ ವಿಚಾರದಲ್ಲೇ ಸಮಯ ಕೊಟ್ಟರೆ ಇನ್ನೂ ಹೆಚ್ಚು ಶುದ್ಧಿ ಆಗತ್ತೆ. ಅಂದ್ರೆ ಒಂದಕ್ಕೊಂದು ಹೋಲಿಕೆಯಿಂದ ದೂರೇಣ ಹ್ಯವರಂ ಕರ್ಮ ಅಂತ ಹೇಳಿದ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಅಂತ ವಿಷ್ಣುರ್ಥವಾಗಿ ಕರ್ಮವನ್ನು ಮಾಡಬೇಕು, ಬೇರೆ ಎಲ್ಲವೂ ಕೂಡ ಅದು ಬಂಧವೇ ಆಗತ್ತೆ ಅಂತ ಹೇಳಿ. ಕಾಮ್ಯ ಕರ್ಮಗಳೆಲ್ಲ ಬಂಧ ಅಂತ. ಅದರಲ್ಲಿ ಒಂದು ಅರ್ಥ ಇದೆ. ಮುಂದೆ 18ನೇ ಅಧ್ಯಾಯ ಹೇಳ್ತಾನೆ, ಈ ಎಲ್ಲಾ ಪ್ರವೃತ್ತಿಗಳು ದೇಹದಲ್ಲಿ ಈಶ್ವರನಲ್ಲೇ ನಡೆಯೋದು. ಯತಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಂ. ನಿಮ್ಮ ದೇಹೇಂದ್ರಿಯಗಳ ಎಲ್ಲಾ ಚೇಷ್ಟೆಯು ಈಶ್ವರನಲ್ಲೇ ನಡೀತಿರುವಾಗ ಅವನಿಂದ ನಡೀತಾ ಇರೋದು. ಅವನಿಗೆ ಅರ್ಪಣೆ ಮಾಡಬೇಕು ಅಂದ್ರೆ ಅದರಲ್ಲೇನು ತಪ್ಪೇನಿಲ್ಲ, ಅಥವಾ ಅದೇನು ಹೊಸದೇನಲ್ಲ. ನಿಮ್ದಲ್ಲ ಅದು. ಆ ಕರ್ತವ್ಯ ಕರ್ಮ ಮಾಡೋ ಶಕ್ತಿ ನಿಮ್ದಲ್ಲ, ಆ ತಿಳುವಳಿಕೆಯೂ ನಿಮ್ದಲ್ಲ. ಹಾಗಿರೋದ್ರಿಂದ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಬೇಕು ಅನ್ನೋದು ಸಹಜ. ನಾನ್ ಮಾಡಿದೀನಿ ಅಂತ ಹೇಳ್ಕೊಳ್ಳೋದು ವಿಕಾರ. ಆದ್ರಿಂದ ಯಜ್ಞಾರ್ಥಾತ್ ಕರ್ಮಣೋನ್ಯ ಹತ್ರ ಸರಿಯಾಗಿದೆ. ಇನ್ನು ತ್ರೈಗುಣ್ಯ ವಿಷಯ ವೇದಾಹ ಅನ್ನೋದು ಕರ್ಮದ ಫಲದಲ್ಲಿ ಸತ್ವರಜಸ್ತಮ ಗುಣಗಳ ಫಲವಾಗತ್ತೆ. ಅದನ್ನ ಫಲದಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಈ ಕರ್ಮಯೋಗ ಬೇಕು ಅನ್ನೋಕ್ಕೋಸ್ಕರವಾಗಿ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳಿ ಆ 3 ಗುಣಗಳ ಸಂಘವನ್ನು ಬಿಟ್ಕೊಂಡು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡು. ಸತ್ವರಜ ಗುಣ ಸಮಗಳಿಂದ ಇಟ್ಕೋಬೇಡ. ತ್ರೈವಿದ್ಯಾ ಮಾಂ ಸೋಮಪಾಹ ಪೂತ ಪಾಪ ಅನ್ನೋದು ಕಾಮ್ಯ ಕರ್ಮದಿಂದ ಸ್ವರ್ಗಲೋಕ ಸಿಗಲಿಂದ ಮಾಡುವಂತಹ ಸೋಮಯಾಗಾದಿಗಳನ್ನು ಹೇಳಿದ್ದಾನೆ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಅದು ಇಲ್ಲಿ ಈ ದುಡ್ಡಿಗಿಂತ ಪುಣ್ಯ ಅನ್ನೋದು ಹೆಚ್ಚು ಚಲಾವಣೆ ಇರೋದು ಅಂತ ಮನುಷ್ಯನ ಬುದ್ಧಿ. ಪುಣ್ಯ ಚಲಾವಣೆ ಆದ್ರೂ ಪುಣ್ಯದ ನಾಣ್ಯವು ಖಾಲಿ ಆಗ್ಬಿಡತ್ತಲ್ಲ. ಮತ್ತೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ನೀವು ಎಷ್ಟೇ ಇಲ್ಲಿ ಪುಣ್ಯ ಮಾಡಿದ್ರು ಮತ್ತೆ ವಾಪಸ್ ಬರ್ಬೇಕಾಗತ್ತೆ ಅನ್ನೋಕ್ಕೋಸ್ಕರವಾಗಿ ಕೇವಲ ಕರ್ಮವನ್ನು ನಿಂದನೆ ಮಾಡಿದ್ದಾನೆ. ಇಲ್ಲಿ ಒಂದು ಪದ ಇದೆ, ದೂರ ವ್ಯವಹಿತತ್ವಾಚ. ಭಾಷ್ಯ ಹೋದ್ರೆ ಭಾಷ್ಯ, ದೂರ ವ್ಯವಹಿತತ್ವಾಚ ಕಾಮ್ಯೇಶು ಕಾಮ್ಯೇಶು ನ ಕಾಮ್ಯೇಶು ಏತಾನ್ಯಪಿ ಇತಿ ವ್ಯಪದೇಶಃ. ಏತಾನ್ಯಪಿ ಇತಿ ಅಪದೇಶಃ. ಇದು ಏತಾನ್ಯಪಿ ಅನ್ನೋದು ಪರಾಮರ್ಶೆ, ಹತ್ತಿರದ ಪರಾಮರ್ಶೆ, ದೂರದ ಪರಾಮರ್ಶೆ ಅಂತ. ಅಲ್ಲಿ ಕಾಮ್ಯಾನಾಂ ಕರ್ಮಣಾನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಅಂತೇಳಿ 18ನೇ ಅಧ್ಯಾಯದ ಆರಂಭದಲ್ಲಿ ಹೇಳಿದ ಭಗವಂತ. ಈಗ ತಾನೇ ಯಜ್ಞೋದಾನಂ ತಪಶ್ಚೈವ ಅಪಾವನಾನಿ ಮುನೀಷಿಣಾಂ ಏತಾನ್ಯಪಿತು ಅಂತಂದ. ಈಗ ಏತಾನ್ಯಪಿ ಅಂದ್ರೆ ಈಗ ಪಕ್ಕದ ಶ್ಲೋಕದಲ್ಲಿ ಹೇಳಿರುವಂತಹ ಯಜ್ಞೋದಾನ ತಪಸ್ಸುಗಳನ್ನು ತಗೋಬೇಕು. ಆರಂಭದಲ್ಲಿ ಹೇಳಿರುವಂತಹ ಕಾಮ್ಯಾನಾಂ ಕರ್ಮಣಾಂ ಅಂತ ಹೇಳಿದ್ರೆ ಆ ಕಾಮ್ಯ ಕರ್ಮಗಳನ್ನು ತಗೋಬೇಕು ಅಂತ ಜಿಜ್ಞಾಸೆ. ಅದಕ್ಕೆ ಭಾಷಿಕರು ಹೇಳ್ತಾರೆ, ದೂರದಲ್ಲಿದೆ
ಬೇರೆ ಬೇರೆ ವಿಷಯ ಮಧ್ಯೆ ಹೇಳಿದ್ದಾನೆ. ಆದ್ರಿಂದ ಕಾಮ್ಯ ಕರ್ಮಗಳನ್ನ ಏತಾನ್ಯಪಿತು ಕರ್ಮಾಣಿ ಅಂತ ಹೇಳಿ, ಈ ಕರ್ಮಗಳು ಅಂದ್ರೆ ಕಾಮ್ಯ ಕರ್ಮ ಅಂತ ಅರ್ಥ ಮಾಡೋಕ್ ಬರೋದಿಲ್ಲ. ಯಾವಾಗಲೂ ಪರಾಮರ್ಶೆ ಹತ್ರದಲ್ಲಿರಬೇಕು. ಸನ್ನಿಹಿತ ತರ ಅಂದ್ರೆ ಬಹಳ ಹತ್ರ ಇರೋದು ಯಜ್ಞೋದಾನಂ ತಪಶ್ಚೈವ ಅನ್ನೋದು, ಅದು ನಿತ್ಯ ಕರ್ಮವೇ. ಆದ್ರೆ ನಿತ್ಯ ಕರ್ಮಗಳನ್ನೇ ನೀನು ಫಲಾಸಕ್ತಿ ಅಭಿಮಾನ ಬಿಟ್ಟು ಈಶ್ವರಾರ್ಪಣ ಬುದ್ಧಿ ಮಾಡಿದ್ರೆ ಅದೇ ಉತ್ತಮವಾದಂತಹದ್ದು, ಅದೇ ಮಾಡಬೇಕಾದ್ದು ಅಂತ. ಇನ್ನು ಮುಂದಿನ ಶ್ಲೋಕದಲ್ಲಿ ನಿತ್ಯ ಕರ್ಮ ಯಾವುದು ಅಂತ ಭಗವಂತ ವ್ಯವಸ್ಥೆಯಿಂದ ಹೇಳ್ತಾನೆ. ಅದನ್ನ ನಾವು ವಿಚಾರ ಮಾಡೇ ತಿಳ್ಕೋಬೇಕು, ಸುಲಭ ಗೊತ್ತಾಗಲ್ಲ ನಿತ್ಯ ಕರ್ಮ ಯಾವ್ಯಾವ್ದು ಮನುಷ್ಯನಿಗೆ ಅಂತ. ತಸ್ಮಾತ್ ಅಧಿಕೃತಸ್ಯ ಮುಮುಕ್ಷೋಃ ಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗಸ್ತಾಮಸಃ ಪರಿಕೀರ್ತಿತಃ ನಿಯತಸ್ಯ ತು ಸನ್ಯಾಸಃ ಕರ್ಮಣಃ ನ ಉಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ಮನುಷ್ಯನಿಗೆ ನಿತ್ಯವೂ ಮಾಡಬೇಕಾದ ಕರ್ಮ ನಿತ್ಯ ಕರ್ಮ ಅಂತ ಸಂಕ್ಷಿಪ್ತ ಅರ್ಥ. ನಿತ್ಯವೂ ಮಾಡಬೇಕಾದ ಕರ್ಮಗಳು ಯಾವ್ಯಾವುದು ಡೀಟೇಲ್ ಆಗಿ ಹೇಳಿದ್ರೆ, ಮೊದಲನೇದು ದೇಹಯಾತ್ರೆ. ಅಂದ್ರೆ ನಮ್ಮ ದೇಹ ಉಳ್ಕೋಬೇಕಲ್ಲ, ಆ ದೇಹ ಯಾತ್ರೆಗೋಸ್ಕರ ಮಾಡುವ ದೇಹ ಶುದ್ಧಿ, ಮನೆ ಶುದ್ಧಿ, ಅನ್ನ ತಯಾರು ಮಾಡೋದು, ಅನ್ನ ಸಂಪಾದನೆ ಮಾಡೋದು, ಇದು ಮೊದಲು ನಿತ್ಯ ಕರ್ಮ. ಅದು ಫಸ್ಟ್, ಅದಕ್ಕೆ ಪ್ರಿಫರೆನ್ಸ್ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ದೇಹ ಯಾತ್ರೆ. ನೆಕ್ಸ್ಟ್ ಕುಟುಂಬದ ಕರ್ತವ್ಯ, ವರ್ಣಾಶ್ರಮದ ಕರ್ತವ್ಯ ಅದು ಬರುತ್ತೆ, ಅದು ನಿತ್ಯ ಕರ್ಮವೇ. ಅಂದ್ರೆ ನೀವು ಕುಟುಂಬದಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದು, ಮನೆಯವರನ್ನು ನೋಡ್ಕೊಳ್ಳೋದು, ಅದರ ರಕ್ಷಣೆ, ಅವರ ಪಾಲನೆ ಪೋಷಣೆ, ಅದು ನಿತ್ಯ ಕರ್ಮ. ವರ್ಣಾಶ್ರಮ ಧರ್ಮದಲ್ಲಿ ಗೃಹಸ್ಥನಾಗಿದ್ರೆ ಆತಿಥ್ಯಾದಿಗಳನ್ನು ಮಾಡೋದು, ಅಗ್ನಿಗೆ ಆಹುತಿಯನ್ನು ಕೊಡೋದು, ಇದೆಲ್ಲ ವೈಶ್ಯದೇವಾಯಿ ಎಲ್ಲವೂ ಕೂಡ ಗೃಹಸ್ಥನ ನಿತ್ಯ ಕರ್ಮ. ಇಲ್ಲಿ ನಿತ್ಯ ಕರ್ಮ ಅನ್ನುವಾಗ ಶಾಸ್ತ್ರ ಹೇಳಿದ ಕರ್ಮ ಬೇರೆ, ಲೌಕಿಕ ಕರ್ಮ ಬೇರೆ ಅಂತ ವಿಭಾಗ ಮಾಡಿದರೂ ಕೂಡ ಲೌಕಿಕ ಕರ್ಮವೂ ಶಾಸ್ತ್ರದಲ್ಲೇ ಬಂದಿರೋದು. ಲೌಕಿಕ ಕರ್ಮ ದೇಹ ಯಾತ್ರೆಯೇ ನಡೆಯದೆ ದೇಹಕ್ಕೆ ಅನ್ನವೇ ಸಿಗದೆ ಹೋದ್ರೆ ಎಂತ ಶಾಸ್ತ್ರೀಯ ಕರ್ಮ ಮಾಡ್ತಾನೆ? ಆದ್ರಿಂದ ಸ್ವಭಾವ ಪ್ರಾಪ್ತವಾದ ನಿತ್ಯ ಕರ್ಮ, ಆದ್ಮೇಲೆ ದೇಹ ಯಾತ್ರೆಗೆ ಮಾಡುವಂತಹ ನಿತ್ಯ ಕರ್ಮ, ಅಭ್ಯಾಸದಿಂದ ಮಾಡ್ತಾ ಇರುವಂತಹ ನಿತ್ಯ ಕರ್ಮ. ಎಷ್ಟೋ ಕರ್ಮಗಳು ಸಮಾಜಕ್ಕೋಸ್ಕರನೂ ನಾವು ಮಾಡ್ತಾ ಇರ್ತೀವಿ, ಅಂದ್ರೆ ಸಮಾಜದ ಉಳಿವಿಗಾಗಿ, ಅದು ನಿತ್ಯ ಕರ್ಮ ಅಂತ ಅನಿಸ್ಕೊಳತ್ತೆ. ಈಗ ಊರಿಗೇನೋ ತೊಂದರೆ ಬಂತು ಅಂದ್ರೆ ಆ ಊರಿನ ತೊಂದರೆ ಪರಿಹಾರ ಮಾಡೋದು ಆ ಕಾಲದ ಸರಿನೇ ತಾನೆ. ಆದ್ರೆ ನಿತ್ಯ ಕರ್ಮ ಅನ್ನೋದು ಲೌಕಿಕ ವೈದಿಕ ಈ ವಿಭಾಗ ಬರೋಲ್ಲ. ಅವಶ್ಯವಾಗಿ ಏನು ಮಾಡಬೇಕೋ ಅದು ನಿತ್ಯ ಕರ್ಮ. ಅದು ಕೆಲವು ಸಲ ಒಂದಕ್ಕೆ ಹೋಲಿಕೆ ಮಾಡಿದ್ರೆ ಯಾವ್ದು ಪ್ರಿಫರೆನ್ಸ್ ಕೊಡಬೇಕು, ಯಾವ್ದು ಆಮೇಲೆ ಮಾಡಬೇಕು ಅನ್ನೋದು ಅವರವರ ವಿಚಾರದಲ್ಲಿ ಸರಿಯಾದ ಯುಕ್ತಿಯಿಂದ ಅವರು ನಿರ್ಣಯ ಮಾಡಬೇಕು. ಈ ಬಹಳ ಕಷ್ಟ ಇದು. ಏನಾಗತ್ತೆ ಅಂದ್ರೆ ವೈದಿಕ ಕರ್ಮಕ್ಕಿಂತ ಲೌಕಿಕ ಕರ್ಮ ಕೆಲವು ಸಲ ಮುಖ್ಯ ಆಗ್ಬಿಡತ್ತೆ. ಈಗ ಅನ್ನ ಸಂಪಾದನೆ ಅಂತ ಇಟ್ಕೊಳ್ಳಿ. ಅನ್ನ ಸಂಪಾದನೆ ಮಾಡದೆ ಹೋದ್ರೆ ನೀವು ಬರೀ ನಾನು ಪಾರಾಯಣ ಮಾಡ್ತಾ ಕೂತೀನಿ ಅಂತ ಊಟ ಹಾಕೋರು ಯಾರು, ಅಡಿಗೆ ಮಾಡೋರು ಯಾರೋ, ಮನೆ ಕ್ಲೀನ್ ಮಾಡೋರು ಯಾರೋ, ಅದೆಲ್ಲ ಆಗಲ್ಲ. ಆದ್ರಿಂದ ಪ್ರತಿಯೊಂದೂ ಕೂಡ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಮೊದಲು ಲೌಕಿಕವಾದ ಕರ್ಮಗಳಲ್ಲಿ ಅನ್ನ ದೇಹಯಾತ್ರೆ, ಕುಟುಂಬ ಭರಣೆ, ಆದಮೇಲೆ ವರ್ಣಾಶ್ರಮ ವ್ಯವಸ್ಥೆ ನಿತ್ಯ ಕರ್ಮ. ಅದಾದ್ಮೇಲೆ ಉಳಿದ ಟೈಮಲ್ಲಿ ಭಕ್ತಿ ಇತ್ಯಾದಿಗಳಿಂದ ಕೂಡ್ಕೊಂಡಂತ ಪೂಜಾ ಜಪ ಇತ್ಯಾದಿಗಳನ್ನ ಮಾಡೋದು. ಕೆಲವು ಸಲ ನಾನು ಹೇಳೋದು ವ್ಯಕ್ತಿಗತವಾದ ಕರ್ಮ ಇದೆಯಲ್ಲ ಮನುಷ್ಯನಿಗೆ ತಾನೇ ಮಾಡ್ಕೋಬಹುದಾದ್ದು, ಅದನ್ನು ಸ್ವಲ್ಪ ಹಿಂಚು ಮುಂಚು ಮಾಡಬಹುದು. 4 ಜನ ಸೇರೋದನ್ನ ಮಾತ್ರ ಆ ಟೈಮಲ್ಲಿ ಮಾಡ್ಬೇಕಾಗತ್ತೆ. ಎಲ್ರು ಸೇರ್ ಮಾಡೋದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕಾಗತ್ತೆ. ಎಲ್ರು ಸೇರ್ ಮಾಡೋದನ್ನ ನೀವು ಮುಂದಕ್ಕೆ ತಳ್ಳೋಕ್ ಬರಲ್ಲ, ಅಷ್ಟು ಜನ ಕಾಯ್ಬೇಕಾಗತ್ತಲ್ಲ. ಆದ್ರಿಂದ ನೀವು ನಿತ್ಯ ಕರ್ಮ ಅನ್ನೋ ಶಬ್ದಕ್ಕೆ ಏನೇನು ಅರ್ಥ ಮಾಡ್ತೀರೋ ಬಹಳ ಕಷ್ಟ. ಅದು ಮನುಷ್ಯನಿಗೆ ಕೆಲವು ಕರ್ಮ ಆಯಾ ಅಭ್ಯಾಸದಿಂದ ಬಂದ್ಬಿಡುತ್ತೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಇದಿಷ್ಟು ಜ್ಞಾನವಾಗುವವರೆಗೆ ನಿತ್ಯ ಕರ್ಮಗಳು. ಜ್ಞಾನಿ ಆದ ಮೇಲೆ ಲೋಕ ಸಂಗ್ರಹವಾದ ನಿತ್ಯ ಕರ್ಮ ಅಂದ್ರೆ ಜನರಿಗೆ ಉಪಕಾರ ಮಾಡೋದು, ಒಟ್ಟು ತನಗೇನು ಪ್ರಯೋಜನ ಇಲ್ಲದೆ ಹೋದ್ರು ಕೃಷ್ಣ ಮಾಡಿದ ಹಾಗೆ, ಶಂಕರಾಚಾರ್ಯ ಮಾಡಿದ ಹಾಗೆ, ಅದು ನಿತ್ಯ ಕರ್ಮ. ಅದು ನಿತ್ಯ ಕರ್ಮ ಅಂದ್ರೆ ಕರ್ಮಾಭಾಸ ಅಂತ ಇಟ್ಕೊಳ್ಳಿ.
ಅದು ಈ ಕ್ಯಾಟಗರಿಗೆ ಬರೋದಿಲ್ಲ. ಆದ್ರೆ ನಿತ್ಯ ಕರ್ಮ ಅನ್ನೋದನ್ನು ಮಾಡ್ತಾನೇ ಇರ್ತಾರೆ ಅನ್ನೋ ನಿಜ. ಆದ್ರಿಂದ ಪರಮಾತ್ಮ ಏನ್ ಹೇಳಿದ, ನಿತ್ಯ ಕರ್ಮವನ್ನ ಸನ್ಯಾಸ ಅಂದ್ರೆ ಬಿಡೋದು, ಹೊಂದೋದಿಲ್ಲ ಅಂದ್ರು. ಹಾಗಾದ್ರೆ ಸನ್ಯಾಸಿ ಬಿಟ್ಟಿದಾನಲ್ಲ ಅಂದ್ರೆ, ಸನ್ಯಾಸಿ ನಿತ್ಯ ಕರ್ಮ ಅಂತ ಹೇಳಿದ್ರೆ ಕರ್ಮದ ಏಕದೇಶವಾದ ವೈದಿಕ ಕರ್ಮಗಳನ್ನು ಬಿಟ್ಟಿದ್ದಾನೆ, ಲೌಕಿಕ ಧನಾರ್ಜನೆಯನ್ನು ಬಿಟ್ಟಿದ್ದಾನೆ, ದೇಹಯಾತ್ರೆ ಕರ್ಮ ಮಾತ್ರ ಉಳಿಸ್ಕೊಂಡಿದ್ದಾನೆ. ದೇಹಯಾತ್ರೆ ಕರ್ಮ ಬಿಟ್ಕೊಂಡ್ರೆ ಅವನಿಗೆ ಸನ್ಯಾಸ ಧರ್ಮವನ್ನು ಮಾಡಕ್ಕಾಗಲ್ಲ. ಅವನು ಊಟ, ಅವನು ದೇಹ ಕ್ಲೀನ್ ಮಾಡ್ಕೊಳ್ಳೋದು, ಆ ದೇಹದ ಯುಕ್ತಾಹಾರ ವಿಹಾರಸ್ಯ ಅಂತ ಹೇಳಿದ್ನಲ್ಲ ಭಗವಂತ 6ನೇ ಅಧ್ಯಾಯದಲ್ಲಿ, ಎಲ್ಲ ಒಂದಷ್ಟು ದಿವಸ ನಡಿಬೇಕು. ನಾನು ನಡೆಯೋದೇ ಇಲ್ಲ, ಕೂತ್ಕೊಂಡೆ ಬೆಳಗ್ಗೆ ನಡ್ಬಿಡ್ತೀನಿ ಅಂದ್ರೆ ದೇಹ ಕೆಟ್ಟ ಹೋಗುತ್ತೆ. ದೇಹವನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅಷ್ಟು ಚೆನ್ನಾಗಿ ನೀವು ದೇಹವನ್ನು ಬಳಸ್ಕೊಳ್ಳೋಕ್ ಬರುತ್ತೆ. ನಾನು ಏನಿಲ್ಲ 8 ಗಂಟೆ ಕೂತ್ಬಿಡ್ತೀವಿ ಅಂತ ಹೊಗಳಿಸ್ಕೊಳ್ಳೋಕೆ ಕೂತ್ಕೊಂಡ್ರೆ ದೇಹ ಕೆಟ್ಟ ಹೋಗತ್ತೆ ಅಷ್ಟೆ. ಆದ್ರಿಂದ ನಾವು ನಿತ್ಯ ಕರ್ಮ ಅನ್ನೋದನ್ನ ಲೌಕಿಕ ಕರ್ಮವೂ ಹೌದು, ವೇದೋಕ್ತ ಕರ್ಮವೂ ಹೌದು. ವೇದೋಕ್ತ ಅಂದ್ರೆ ಪರಮಾತ್ಮನು ಉಪದೇಶ ಮಾಡಿದ್ವಿ, ವೇದ ಮಂತ್ರ ಹೇಳಬೇಕು ಅಂತಿಲ್ಲ, ಪರಮಾತ್ಮನು ವಿಧಾನ ಮಾಡಿರೋದು. ನಾವು ಎಲ್ಲ ಬಹಳ ಜನ ಮಾಡಿ ವೈದಿಕ ಕರ್ಮ ಅಂದ್ರೆ ವೇದ ಮಂತ್ರ ಹೇಳಿ ಕರ್ಮ ಅಂತ ಆ ಅರ್ಥ ಅಲ್ಲ. ಹೀಗೆ ನಿತ್ಯವಾದ ಕರ್ಮವನ್ನ ಬಿಡೋದಕ್ಕೆ ಕಾರಣ ಇಲ್ಲ. ಯಾರು ಮೋಹದಿಂದ ಅಂದ್ರು ಅವಿವೇಕದಿಂದ ಆಲಸ್ಯದಿಂದ ಮೈ ಮರೆತೋ ಬಿಡ್ತಾರೋ ಅದು ಅನ್ಯಾಯ. ಅದು ತಾಮಸ. ತಾಮಸ ಅಂದ್ರೆ ತಮೋ ಗುಣದಿಂದ ಬಿಟ್ಟಿರೋದು ಅಂತ. ಹೇಳೋದೇ ಇಲ್ಲ, ಹ್ಞೂ ಅಂತಾನೆ, ಮಾಡ್ಬೇಕಾದ್ದನ್ನು ಮಾಡೋದೇ ಇಲ್ಲ, ಮುಂದಕ್ಕೆ ಹಾಕ್ತಾನೆ, ಪೋಸ್ಟ್ಪೋನ್ ಮಾಡ್ತಾನೆ, ಏನೋ ಒಂದು ತೊಂದರೆ. ತರ್ತೀನಿ ಅಂತ ಹೋಗ್ತಾನೆ, ಮೈ ಮರೆತು ಬಿಡ್ತಾನೆ, ಕರಿತೀನಿ ಅಂತ ಹೋಗ್ತಾನೆ, ಕರೆಯೋದೇ ಇಲ್ಲ, ಮಾತಾಡ್ತಾ ಕೂತ್ ಬಿಡ್ತಾನೆ ಅಲ್ಲೇ. ಇದೆಲ್ಲ ನಿತ್ಯ ಕರ್ಮದ ಕರ್ತವ್ಯದಲ್ಲಿರುವಂಥ ದೋಷಗಳು. ಕರ್ಮ ಅಂದ್ರೆ ಆ ಗುರಿ ಮುಟ್ಟು ಮಾಡಿಬಿಡ್ಬೇಕು. ಅದು ಎಷ್ಟು ಮಾಡಬೇಕು ಅದರ ಫಲದ ಪ್ರಶ್ನೆ ನಮ್ಗಿಲ್ಲ. ಫಲ ಭಗವಂತನ ಅಧೀನವಾಗತ್ತೆ. ಅದು ಕಾಲದಿಂದ ಆಗೋದು, ಆಗತ್ತೋ ಬಿಡತ್ತೋ ಅದು ನಮ್ಗೆ ಲೆಕ್ಕ ಅಲ್ಲ. ಆದ್ರಿಂದ ನಿತ್ಯ ಕರ್ಮ ಅನ್ನೋದನ್ನು ಬಿಡೋಕ್ ಬರೋದಿಲ್ಲ. ಇದು ಸರಿಯಾದಂತಹ ಸಿದ್ಧಾಂತ. ಭಾಷ್ಯ ಓದೋಣ. ಗುರುಗಳೇ ಒಂದ್ ಕ್ವೆಶ್ಚನ್ ಕೇಳ್ಬೋದಾ? ತುಂಬಾ ಚೆನ್ನಾಗಿ ಹೇಳಿದೀರಾ, ಥ್ಯಾಂಕ್ ಯು. ಆದ್ರೆ ಇದು ಯಜ್ಞ ದಾನ ತಪ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದಾರಲ್ವಾ, 1 ವರ್ಷ ಮುಂಚೆ ಶ್ಲೋಕದಲ್ಲಿ, ಅದು ಏನಕ್ಕೆ? ಐ ಮೀನ್ ಅದನ್ನೇ ಅದ್ರ ಬಗ್ಗೆನೆ ಮಾತಾಡ್ತಾ ಇರೋದಾ ಇಲ್ಲಿ, ಅಥವಾ ಇನ್ ಜನರಲ್? ಯಜ್ಞದಾನ ತಪಸ್ಸುಗಳು ನಿತ್ಯ ಕರ್ಮ ಹೌದು. ಆದ್ರೆ ಗೀತೆಯಲ್ಲಿ ಯಜ್ಞಾನ ಶಬ್ದ ತುಂಬಾ ವಿಶಾಲ ಅರ್ಥ ಇದೆ. ಹೋಮ ಮಾಡೋದು ಅಂತ ಹೇಳಿಲ್ಲ ಅವನು. ನಿಮ್ಮ ನಿತ್ಯ ಕರ್ತವ್ಯಗಳನ್ನ ಏನೇನ್ ಮಾಡ್ತಿರೋ ಅದನ್ನು ಯಜ್ಞಮಯವಾಗಿ ಮಾಡೋಕ್ ಬರುತ್ತೆ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಅನ್ನುವಾಗ ಭಗವದರ್ಥವಾಗಿ ಮಾಡೋದೆಲ್ಲ ಯಜ್ಞವೇನ್ಬಿಟ್ಟ. ಅಲ್ಲೇ ಶ್ರೋತ್ರ 4ನೇ ಅಧ್ಯಾಯದಲ್ಲಿ ಇಂದ್ರಿಯ ಸಂಯಮ ಯಜ್ಞ, ವಿಷಯಗಳನ್ನ ಬಹಳ ಹತೋಟಿಲಿಡೋದು ಯಜ್ಞ, ಪ್ರಾಣಾಯಾಮ ಮಾಡೋದು ಯಜ್ಞ, ಏನಿದೆ ಉಪವಾಸ ಮಾಡೋದು ಯಜ್ಞ. ಹೀಗೆ ಯಜ್ಞಗಳು ಬರೀ ಅಗ್ನಿಯಲ್ಲಿ ಹೋಮ ಮಾಡೋ ಯಜ್ಞ ಮಂತ್ರ ಅದಷ್ಟೇ ಹೇಳಿಲ್ಲ. ಅದು ಒಂದು ರೀತಿ ಕೆಲವು ಪಂಗಡಕ್ಕೆ ಮಾತ್ರ ಹೇಳಿರೋದು. ಸೋಮಯಾಗ ಅನ್ನೋದು ಸೃಷ್ಟಿ ರಕ್ಷಣೆಗಾಗಿ ಗೃಹಸ್ಥರಾದವರು ವರ್ಷಕ್ಕೊಂದು ದಿವಸ ಮಾಡ್ಬೇಕು ಅಂತ, ನಿತ್ಯ ಮಾಡೋ ಯಜ್ಞ ಅಲ್ಲ. ಆದ್ರಿಂದ ಯಜ್ಞ ಅಂದ್ರೆ ಅರ್ಥ ಹೆಂಗೆ ತಗೋಬೇಕು? ಮತ್ತೆ ಗುರುಗಳೇ, ಯಜ್ಞ ಅಂದ್ರೆ ಕರ್ಮಯೋಗದಿಂದ ಮಾಡೋ ಏನಾದ್ರೂ ಆಕ್ಟಿವಿಟಿ ಅಂತ ಹಂಗ ಅನ್ಕೋಬಹುದಾ? ಅಲ್ಲ, ಈಗ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ವ್ಯಕ್ತಿಗತ ಕರ್ಮ, ಕುಟುಂಬಗತ ಕರ್ಮ, ಇದು ಎರಡೂ ನಿಮ್ಗೆ ಗೊತ್ತಾಗತ್ತೆ. ಅಂದ್ರೆ ಕುಟುಂಬಕ್ಕೋಸ್ಕರ ಮಾಡೋದನ್ನು ಕರ್ಮ, ಇನ್ನು ಆಯಾ ಬ್ರಹ್ಮಚಾರಿ ಮಾಡೋ ಕರ್ಮ, ಗೃಹಸ್ಥ ಮಾಡೋ ಕರ್ಮ ಅಂತೂ ಇದೆ. ಬ್ರಹ್ಮಚಾರಿ ಭಿಕ್ಷಾನ್ನ ಮಾಡಿದ್ರೆ ಅದನ್ನೇ ನಮ್ಮ ಸೂತ್ರಕಾರರು ದೊಡ್ಡ ಯಜ್ಞ ಅಂತಾರೆ. ಅವನ ಕೈಗೆ ಹಾಕೊಂಡ್ರದು ಇದು ಇಂಥದ್ದಾಗತ್ತೆ ಪಾತ್ರೆ, ಆಮೇಲೆ ಆ ಗುರುಗಳ ಹತ್ರ ಕೊಟ್ರೆ ಆಹವನೀಯವಾಗತ್ತೆ, ಗುರುಗಳು ಊಟ ಮಾಡಿದ್ರೆ ಹೋಮ ಆಗತ್ತೆ, ಉಳಿದದ್ದನ್ನು ಊಟ ಮಾಡಿದ್ರೆ ಯಜ್ಞ ಶೇಷವಾಗತ್ತೆ ಅಂತ. ಹೀಗೆ ನಮ್ಮಲ್ಲಿ ಯಜ್ಞತ್ವ ಸಂಪಾದನ ಅಂತಾರೆ. ನಾವು ಮಾಡುವ ಪ್ರತಿಯೊಂದು ಕರ್ಮದಲ್ಲೂ ಯಜ್ಞ ಬುದ್ಧಿಯನ್ನು ಮಾಡ್ಕೊಳ್ಳೋಕ್ ಬರುತ್ತೆ. ಆದ್ರೆ ಇಲ್ಲಿ ಯಜ್ಞಾದಾನ ತಪಸ್ಸು ಅಂತ ಸ್ಪೆಸಿಫಿಕ್ ಆಗಿ ವೇದ ಮಂತ್ರದಿಂದ ಮಾಡೋದು ಅಂತ ಏನು ಹೇಳಲಿಲ್ಲ. ದಾನವೂ ಅಷ್ಟೇ, ನಿಮ್ಮ ಉತ್ಪತ್ತಿ ಇರತ್ತಲ್ಲ, ಎಷ್ಟೋ ಬರುತ್ತಲ್ಲ ಆದಾಯ, ಅದ್ರಲ್ಲಿ ನಿಮ್ಮ ಸಾಮರ್ಥ್ಯ ಇರೋದಷ್ಟು ದಾನ ಮಾಡ್ರಿ ಅಂತಲೇ ಹೊರತು ದಾನಂ ದಾತೃವಶಂ ಪ್ರೋಕ್ತಂ, ದಾನ ಕೊಡೋನಿಚ್ಛೆ. ಎರಡನೇದೇನು ಅಂದ್ರೆ ಯಾರಿಗೆ ಕೊಡ್ಬೇಕು ಅಂದ್ರೆ ಯಾರಿಂದ ನಮಗೆ ಉಪಕಾರ ಆಗೋ ದೀಯತೆ ಅನುಪಕಾರಿಣೆ ದೇಶೇ ಕಾಲೇಚ ಪಾತ್ರೇಚ. ಬಡವರಾಗಿರ್ಬೇಕು, ಒಳ್ಳೆ ಯೋಗ್ಯತೆ ಇರಬೇಕು, ಅವ್ರು ನಮಗೆ ಉಪಕಾರ ಮಾಡ್ತಾರೆ ಅನ್ನೋ ಅಪೇಕ್ಷೆ ಇರಬಾರ್ದು, ಅಂಥವ್ರಿಗೆ ಕೊಡ್ಬೇಕು. ದಿನ ಮಾಡ್ಬೇಕು ದಾನನ.
ಅಲ್ಲ ಗುರುಗಳೇ, ನಂದು ಕ್ವೆಶನ್ ಇದ್ದಿದ್ದು ಯಜ್ಞದ ಬಗ್ಗೆ. ಯಜ್ಞ ಅನ್ನೋದು ಒಂದೊಂದ್ಸತಿ ನಾವು ಯೂಶಲಿ ಯಜ್ಞ ಅಂತ ಅನ್ಕೋತೀವಿ, ಇದು ಪೂಜೆ ಮಾಡೋದು ಅವೆಲ್ಲ ಯೂಶಲಿ ನಮ್ಮ ಮೈಂಡ್ ಅಲ್ಲಿ ಹಂಗೆ ಇರುತ್ತಲ್ವಾ. ಸೊ ನನ್ ಕ್ವೆಶನ್ ಏನಂದ್ರೆ, ಮನ್ಸಲ್ಲಿ ಆ ಭಾವನೆ ಇಟ್ಕೊಂಡು ಮಾಡಿದ್ರೆ, ನೀವ್ ಹೇಳ್ದಂಗೆ ಚಾಪ್ಟರ್ 4 ಅಲ್ಲಿ ಎಲ್ಲಾನು ಯಜ್ಞ, ಪ್ರಾಣಾಯಾಮ ಯಜ್ಞ, ಇದು ಯಜ್ಞ ಅದು ಯಜ್ಞ ಅಂತ ಏನೋ ತುಂಬಾ ಬರುತ್ತೆ ಅಲ್ವಾ. ಅಂದ್ರೆ ನಮ್ ಭಾವನೆ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದಾ? ನಾವ್ ಆ ದೇವ್ರನ್ನ ಅಂತ ಈಶ್ವರಾರ್ಪಿತ ಬುದ್ಧಿಯಿಂದ ಮಾಡೋದೆಲ್ಲ ಯಜ್ಞ ಅಂತ ಅನ್ಕೋಬೋದಾ? ಗೀತೆಯಲ್ಲಿ ಹೇಳಿರೋದು ಸಾರ್ವತ್ರಿಕ ಯಜ್ಞವೇ ಹೊರತು ವೈದಿಕರು ಮಾಡುವ ಹೋಮ ಮಾತ್ರ ಯಜ್ಞ ಅಲ್ಲ. ನೆನಪಿಟ್ಕೊಂಬಿಡಿ. ಎಲ್ಲರಿಗೂ ಯಜ್ಞದಲ್ಲಿ ಅವಕಾಶ ಇದೆ. ಎಲ್ಲರೂ ಯಜ್ಞ ಮಾಡುವಂತಹ ಒಂದು ಇದೆ. ವ್ಯಕ್ತಿಯಾಗಿಯೂ ಯಜ್ಞ ಮಾಡಬಹುದು, ಕುಟುಂಬಕ್ಕಾಗಿಯೂ ಯಜ್ಞ ರೂಪಾಯ ಮಾಡಬಹುದು, ಸಮಾಜಕ್ಕಾಗಿ ಮಾಡೋರು ಯಜ್ಞ ಮಾಡಬಹುದು. ಯಜ್ಞ ಅನ್ನೋ ಶಬ್ದದಲ್ಲಿ ಭಗವಂತನಿಗಾಗಿ ಅರ್ಪಣೆ ಮಾಡುವಂತ ಕ್ರಿಯೆ ಇದೆ. ಯಜ್ಞತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ ನಾರಾಯಣಾಯೇತಿ ಸಮರ್ಪಯಾಮಿ ಅಂತ ಹೇಳ್ತೀವಲ್ಲ, ಆ ರೀತಿ ಮಾಡೋದೆಲ್ಲ ಯಜ್ಞ. ಆದ್ರೆ ಅವನಿಗೆ ಯಾವುದೋ ಒಂದು ರೀತಿಯಿಂದ ಕರ್ತವ್ಯವಾಗಿ ವಿಹಿತವಾಗಿರ್ಬೇಕು. ಅದು ವ್ಯಕ್ತಿಗತ ಕರ್ತವ್ಯವೋ, ಕುಟುಂಬಗತ ಕರ್ತವ್ಯವೋ, ಅಥವಾ ಸಾಮಾಜಿಕ ಕರ್ತವ್ಯವೋ, ಅದು ಯಾವುದೋ ಒಂದು ರೀತಿಯಲ್ಲಿ ಆಶ್ರಮ ಧರ್ಮವಾಗಿ ಕರ್ತವ್ಯವೋ, ಅದೆಲ್ಲ ಕರ್ತವ್ಯ ಅಂತ ಒಂದು ಇರುತ್ತೆ. ಅದನ್ನು ನೀವು ಒಂದಕ್ಕೊಂದು ಹೋಲಿಕೆ ಮಾಡಬಾರ್ದು. ಅಯ್ಯೋ ಇದು ಸರಿ ಆಗ್ಲಿಲ್ಲ, ಅದು ಸರಿ. ನಿಮ್ಮ ಪಾಲಿಗೆ ಬಂದ ಕರ್ತವ್ಯ ನಿಮ್ಗೆ ಶ್ರೇಷ್ಠ. ಅದೇ ಕಸ ಗುಡಿಸೋದಿರ್ಬೋದು, ಪಾತ್ರೆ ತೊಳೆದಿರ್ಬೋದು. ಹೋಮ ಮಾಡೋನು, ಮಹಾಯಜ್ಞ ಮಾಡೋನು ಏನ್ ಫಲ ಪಡ್ಕೊಳ್ತಾನೋ ಅದೇ ಫಲವನ್ನೇ ಮನೆ ಕೆಲಸ ಮಾಡುವಂತವ್ರು ಪಡ್ಕೊಳ್ತಾರೆ. ಮನುಸ್ಮೃತಿಕಾರರೇ ಒಂದು ವಾಕ್ಯ ಹೇಳಿದ್ದಾರೆ. ಎಷ್ಟು ಜನ ಹೇಳಿದ್ದಾರೆ ಅಂದ್ರೆ, ಪತಿ ಸೇವಾ ಗುರುವಾಸ ಗೃಹಾರ್ಥೋ ಅಗ್ನಿ ಪರಿಕ್ರಿಯಾ ಅಂತ ಒಂದು ಶ್ಲೋಕ ಇದೆ. ಗಂಡನಿಗೆ ಸೇವೆ ಮಾಡ್ತಾರಲ್ಲ, ಅದೇ ಗುರುಕುಲ ವಾಸ ಅಂತ ಮಾಡ್ಕೊಳ್ಳಿ. ಆಮೇಲೆ ಆ ಭಾವನೆ ಇಟ್ಕೊಳ್ಳಿ. ಎರಡನೇದು ಗೃಹಾರ್ಥ ಅಂದ್ರೆ ಮನೆ ಕೆಲಸ ಮಾಡ್ತಾರಲ್ಲ, ಮನೆ ಶುದ್ಧಿ ಮಾಡೋದು, ಅದು ಅಗ್ನಿಹೋತ್ರ ಮಾಡಿದ ಹಾಗೆ ಅಂತ ಇಟ್ಕೊಳ್ಳಿ ಅಂತ ನೇರವಾಗಿ ಮನುಸ್ಮೃತಿಯೇ ಹೇಳಿದ್ದಾನೆ. ಆದ್ರೆ ಯಜ್ಞ ಅನ್ನೋದು ಕೇವಲ ಭವಿಷ್ಯ ತಗೊಂಡು ಅಗ್ನಿಲಿ ಹೋಮ ಮಾಡೋ ಯಜ್ಞ ಮಾತ್ರ ಯಜ್ಞ ಅನ್ನೋ ಬುದ್ಧಿ ತಪ್ಪು. ಅದು ಗೀತೆಯಲ್ಲಿ ಹೇಳಿಲ್ಲ. ಯಜ್ಞ ಮಾಡಬೇಕು ಅಂದ್ರೆ ಹೋಮ ಮಾಡಬೇಕು ಅಂತ ಏನು ಅರ್ಥ ಭಗವಂತ ಇಟ್ಕೊಂಡಿಲ್ಲ. ಇದು ನನ್ನ ಅಭಿಪ್ರಾಯ. ಭಾಷ್ಯಕಾರರು ಹಾಗೆ ಹೇಳಿದ್ದಾರೆ. ಭಗವಂತ ಮುಂದೆ ಅದನ್ನೇ ವಿವರಣೆ ಕೊಡ್ತಾನೆ. ಇದಿಷ್ಟು ನನ್ನ ಇಲ್ಲಿಗ ಅಂಥ ಕರ್ತವ್ಯವನ್ನ ನೀವು ಬಿಟ್ರೆ ಅದು ಅವಿವೇಕ, ಮೋಹ, ಒಂಥರ ತಮೋಗುಣ, ಪ್ರಮಾದ ಅಂತಾರೆ. ಪ್ರಮಾದ ಅಂದ್ರೆ ಮೈ ಮರೆಯೋದು ಅಂತ ಕನ್ನಡದಲ್ಲಿ ಅರ್ಥ. ಯಾವ್ದ ಗುರಿ ಇದೆಯೋ ಅದು ಬಿಟ್ಟು ಬೇರೆ ಕಡೆ ಹೋಗೋದು ಪ್ರಮಾದ. ಇದೆಲ್ಲ ಇರಬಾರ್ದು. ಭಾಷ್ಯ ಓದಪ್ಪ. ನಿಯತಸ್ಯತೋ ನಿತ್ಯಸ್ಯ ಸನ್ಯಾಸಃ ಪರಿತ್ಯಾಗಃ ಕರ್ಮಣಃ ನ ಉಪಪದ್ಯತೆ ಯಜ್ಞಸ್ಯ ಪಾವನತ್ವಸ್ಯ ಇಷ್ಟತ್ವಾತ್ ಮೋಹಾದ್ ಅಜ್ಞಾನಾತ್ ತಸ್ಯ ನಿಯತಸ್ಯ ಪರಿತ್ಯಾಗಃ ನಿಯತಂಚ ಅವಶ್ಯಂ ಕರ್ತವ್ಯಂ ತ್ಯಜ್ಯತೆ ಚ ಇತಿ ವಿಪ್ರಸಿದ್ಧಂ ಅತಃ ಮೋಹನಿಮಿತ್ತಃ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ ಮೋಹಶ್ಚ ತಮಃ ಇತಿ. ಭಾಷ್ಯಕಾರರು ಶ್ಲೋಕವನ್ನ ಸ್ಪಷ್ಟವಾಗಿ ವರ್ಣನೆ ಕೊಡ್ತಾರೆ. ನಿತ್ಯವಾದ ಕರ್ಮಕ್ಕೆ ಬಿಡೋದು ಅನ್ನೋದು, ಮಾಡೋಕ್ ಆಗೋಲ್ಲ ಅಂತ ಹೇಳಿ ಕೈ ಬಿಡೋದಿದೆಯಲ್ಲ, ಅದು ಯುಕ್ತಿಗೆ ಹೊಂದೋದಿಲ್ಲ. ಅದು ವ್ಯವಸ್ಥೆಯೂ ನಾಶ, ವ್ಯಕ್ತಿಯೂ ನಾಶ, ಸಮಾಜವೂ ನಾಶ, ಧರ್ಮವೂ ನಾಶ. ಕರ್ತವ್ಯ ಕರ್ಮ ಬಿಟ್ರೆ ವ್ಯಕ್ತಿ ಹಾಳಾಗ್ ಹೋದ, ಆ ಕುಟುಂಬವೂ ಹಾಳಾಗ್ ಹೋಯ್ತು, ಆ ಸಮಾಜವೂ ಹಾಳಾಗ್ ಹೋಗತ್ತೆ, ಧರ್ಮ ವ್ಯವಸ್ಥೆನೂ ಹಾಳಾಗ್ ಹೋಗತ್ತೆ. ಏನೇ ಆಗ್ಲಿ ಮನುಷ್ಯ ತನ್ನ ಕರ್ತವ್ಯವನ್ನು ಅವಶ್ಯವಾಗಿ ಮಾಡಬೇಕು. ಭಾಷ್ಯಕಾರರು ಒಂದು ಪದ ಬರೆದಿದ್ದಾರೆ, ನೀವು ಅದನ್ನು ಗಮನಿಸ್ಬೇಕು. ಅಜ್ಞಸ್ಯ ಪಾವನತ್ವಸ್ಯ ಇಷ್ಟತ್ವಾತ್ ಅಂದ್ರು. ಅಜ್ಞನಾದವನು ಚಿತ್ತಶುದ್ಧಿ ಆಗೋದು ಅವನಿಗೆ ಇಷ್ಟ. ಹಿಂದೆ ಹೇಳಿದಾನೆ, ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ.
ಅಜ್ಞರಾಗಿ ಕರ್ತೃತ್ವ ಬುದ್ಧಿ ಇದ್ದವರಷ್ಟೂ ಜನ ಅವಶ್ಯವಾಗಿ ನೀವು ಶುದ್ಧರಾಗಬೇಕು. ಮನಸ್ಸು ಒಳ್ಳೆಯ ಉತ್ತಮೋತ್ತಮವಾದ ಮನಸ್ಸಿನಲ್ಲಿ ಅಂತರ್ಮುಖತೆ ಬರಬೇಕು, ಭಗವದ್ಭಕ್ತಿ ಬರಬೇಕು, ಸತ್ಸಂಗ ಬರಬೇಕು ಅಂದ್ರೆ ಅವರು ಅವಶ್ಯವಾಗಿ ತಮ್ಮ ಕರ್ತವ್ಯ ಕರ್ಮವನ್ನು ಮಾಡಲೇಬೇಕು. ಇಲ್ಲಪ್ಪ ಆಗೋಲ್ಲ ಅಂತೇಳಿ ಅವಿವೇಕದಿಂದ ಅಥವಾ ಆಲಸ್ಯದಿಂದ ಅಂದ್ರೆ ಪ್ರಮಾದದಿಂದ, ನಿದ್ರಾಲಸ್ಯ ಪ್ರಮಾ ತಮೋಗುಣ ಹೇಳ್ತಾನಲ್ಲ, ನಿದ್ರಾಲಸ್ಯ 14ನೇ ಅಧ್ಯಾಯದಲ್ಲಿ ನಿದ್ರಾ ಆಲಸ್ಯ ಪ್ರಮಾದ, ಇದು 3 ತಮೋಗುಣ. ಈ 3ರಿಂದ ಬಿಟ್ಟು ಬಿಡ್ತಾನೆ. ಅಂದ್ರೆ ನಿದ್ದೆ ಅನ್ನೋದು ಹೇಳೋದೇ ಇಲ್ಲ, ಸೋಮಾರ್ತನ ಮಾಡೋಕೆ ಹೋಗಲ್ಲ, ಅಯ್ಯೋ ಕಷ್ಟ ಆಗತ್ತೆ ಅಂತಾನೆ. ಬಗ್ಗೋಕೆ ಆಗಲ್ಲ, ಮೈ ಬಗ್ಗಿ ಒರೆಸು ಅಂದ್ರೆ ಬಗ್ಗೋದೇ ಇಲ್ಲ, ಹೇಳಿದ ಮಾತೇ ಕೇಳಲ್ಲ. ನಾವೇ ನಮ್ಮ ದೇಹೇಂದ್ರಿಯಗಳನ್ನ ಬಗ್ಗಿಸ್ಬೇಕು. ಬಗ್ಗು, ಮಾಡು ಉಪವಾಸನ, ಕೆಲಸ ಮಾಡು, ಕಷ್ಟಪಡು ಅಂತ ಹೇಳಿ ಹೀಗೆ ನಮ್ಮ ದೇಹವನ್ನ ನಾವೇ ಆಳಿನಂತೆ ನಮ್ಮ ದೇಹವನ್ನು ನೋಡ್ಕೋಬೇಕು. ಅಂದ್ರೆ ನಮ್ಮ ದೇಹವೇ ಆಳು, ನಾವು ಯಜಮಾನ, ನಮ್ಮ ದೇಹವನ್ನು ನಾವು ಹೇಳಿದಾಗ ಕೇಳಿಸ್ಕೋಬೇಕು. ಹೀಗಿದ್ರೆ ಕರ್ಮತ್ಯಾಗ ಅನ್ನೋದು ಆಗೋದಿಲ್ಲ. ಇಲ್ಲಿ ಭಾಷ್ಯಕಾರರು ಅಜ್ಞನಾದವನಿಗೆ ಅಂತ ಹೇಳಿದ್ರಿಂದ ಜ್ಞಾನಿಯಾದವನಿಗೆ ಏನಾಗತ್ತೆ ಅಂದ್ರೆ ಅವನಿಗೆ 2 ವಿಧವಾಗಿದೆ. ವ್ಯವಹಾರ ದೃಷ್ಟಿಯಿಂದ ಲೋಕ ದೇಹಯಾತ್ರೆಯ ಕರ್ಮ ಇದ್ದೇ ಇರುತ್ತೆ. ಅಂದ್ರೆ ಊಟ ಮಾಡೋದು ಅಥವಾ ಓಡಾಡೋದು, ದೇಹ ಶುದ್ಧಿ ಮಾಡ್ಕೊಳ್ಳೋದು, ಅದು ಅಷ್ಟು ಜ್ಞಾನಿಗೆ ಇದ್ದೇ ಇರುತ್ತೆ. ಅದನ್ನು ಬಿಡೋಕ್ ಬರಲ್ಲ, ಆ ಕರ್ಮ ಬಿಡೋಕ್ ಬರಲ್ಲ ದೇಹ. ಇನ್ನು ಉಳಿದ ಕರ್ಮಗಳಿದೆಯಲ್ಲ, ಅಂದ್ರೆ ದುಡ್ಡಿಗಾಗಿ ಮಾಡೋದು, ಪುಣ್ಯಕ್ಕಾಗಿ ಮಾಡೋದು, ಅಥವಾ ಬೇರೆ ಯಾವುದೇ ಇದಕ್ಕೆ ಆ ಕರ್ಮಗಳು ಯಾವುದೂ ಇರೋಲ್ಲ. ಲೋಕ ಸಂಗ್ರಹವಾಗಿ ಮಾಡ್ತಾನೆ, ಜನರ ಉಪಕಾರವಾಗಿ ಮಾಡ್ತಾನೆ, ಅಥವಾ ಕರ್ಮ ಮಾಡ್ತಾನೆ ಅಂತ ಬೇರೊಬ್ಬರ ಆರೋಪ, ಅದು ಕರ್ಮದ ಆಭಾಸ, ಅವನು ಮಾಡ್ತಾನೆ ಇರೋದಿಲ್ಲ ಅಂತ ಪರಮಾರ್ಥ ದೃಷ್ಟಿ. ಕೃಷ್ಣನಿಗೆ ಅವನು ಏನೋ ಕರ್ಮ ಮಾಡೇ ಇಲ್ಲ, ಯಾಕಂದ್ರೆ ಕರ್ತೃತ್ವ ಬುದ್ಧಿಯೇ ಇಲ್ಲ ಅನ್ನೋದು ಒಂದು ಉತ್ತರ, ಅದು ಪರಮಾರ್ಥ ದೃಷ್ಟಿ ಉತ್ತರ. ಲೋಕ ದೃಷ್ಟಿಯಿಂದ ಎಲ್ಲರಿಗಿಂತ ಚೆನ್ನಾಗಿ ಬೆಳಗ್ಗೆ 4 ಗಂಟೆಗೆ ಹೇಳ್ತಾನೆ, ಎದ್ದು ಸ್ನಾನ ಮಾಡಿ, ಅಗ್ನಿಹೋತ್ರವನ್ನು ಮಾಡಿ, ಜಪಾದಿಗಳು ಮಾಡಿ, ದಾನವನ್ನು ಮಾಡಿ, ಆಮೇಲೆ ಸಮಾಜದ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ರಾಜಧರ್ಮವನ್ನು ಮಾಡ್ತಾ ಕ್ಷತ್ರಿಯನಾಗಿ ಲೋಕದ ವ್ಯವಸ್ಥೆಯನ್ನು ಕಾಪಾಡ್ತಾ ಸತ್ಯ ಪರಿತ್ರಾಣಾಯ ಸಾಧೂನ ವಿನಾಶಾಯ ದುಷ್ಕೃತಾಂ ಅಷ್ಟನ್ನು ನಿರಂತರ ಮಾಡ್ತಾ ಇರ್ತಾನೆ. ಅದನ್ನು ಮಾಡೋದ್ರಿಂದ ಅವನಿಗೆ ಪುಣ್ಯ ಇಲ್ಲ, ಅಥವಾ ಮಾಡದೇ ಇರೋದ್ರಿಂದ ಏನೋ ದೋಷ ಬರುತ್ತೆ ಅಂತಲ್ಲ. ಆದರೆ ಜ್ಞಾನಿಯಾದವನು ಲೋಕ ಸಂಗ್ರಹವಾಗಿ ಕರ್ಮವನ್ನು ಮಾಡ್ತಾನೆ ಅಂತ ಇಟ್ಕೋಬೇಕು. ಹೀಗೆ ಅಜ್ಞರಾದವರು ನಿತ್ಯ ಕರ್ಮವನ್ನ ಬಿಡಬಾರದು ಅಂದ್ರು. ಯಾರೂ ಬಿಡಬಾರದು ಅನ್ನೋದು ಸತ್ಯವೇ. ಇಲ್ಲಿ ಒಂದು ಪದ ಬರೆದಿದ್ದಾರೆ, ನಿಯತಂಚ ಅವಶ್ಯಂ ಕರ್ತವ್ಯ. ನಿಯತ ಅಂದ್ರೆ ಅವಶ್ಯವಾಗಿ ಮಾಡಬೇಕು ಅಂತ ಅರ್ಥ. ತ್ಯಜ್ಯತೆ ಚ ಅಂದ್ರೆ ಬಿಡೋದು ಅಂತ ಅರ್ಥ. ಅವಶ್ಯವಾಗಿ ಮಾಡೋದನ್ನು ಬಿಡೋದು ಅಂದ್ರೆ ವಿರುದ್ಧ. ಅದು ಅವಶ್ಯವಾಗಿ ಮಾಡಲೇಬೇಕು ಎಂಬುದನ್ನು ಬಿಡಬೇಕು ಅನ್ನೋದು ಪರಸ್ಪರ ವಿರುದ್ಧವಾದ ಮಾತು, ಸರಿಯಲ್ಲ. ಅದು ಅದನ್ನ ಅವಿವೇಕದಿಂದ ಬಿಟ್ಟಿರಬೇಕು. ಅವಿವೇಕದಿಂದ ಬಿಟ್ಟರೆ ಅದು ತಮೋ ಗುಣ. ಅವಿವೇಕ, ಆಲಸ್ಯ, ಪ್ರಮಾದ, ಇದು ನಿದ್ದೆ, ಇದೆಲ್ಲ ತಮೋ ಗುಣದಿಂದ ಬರೋದು. ಆದ್ರಿಂದ ನೀವು ಯಾವ ಕರ್ಮ ನಿತ್ಯ ಕರ್ಮವನ್ನು ಬಿಡಕೂಡದು. ನಿತ್ಯ ಕರ್ಮ ಮಾಡೋನು ಯಾವ ಉದ್ದೇಶದಿಂದ ಮಾಡ್ತಾನೆ ಅನ್ನೋದು ಅವನೊಬ್ಬನಿಗೆ ಗೊತ್ತಾಗೋದು. ಕರ್ಮಯೋಗವಾಗಿ ಮಾಡ್ತಾನೋ, ಜ್ಞಾನಿಯಾಗಿ ಲೋಕಸಂಗ್ರಹವಾಗಿ ಮಾಡ್ತಾನೋ, ಅಥವಾ ಕೇವಲ ದೇಹಯಾತ್ರೆ ಮುಮುಕ್ಷವಾಗಿ ಮಾಡ್ತಾನೋ ಗೊತ್ತಾಗಲ್ಲ. ಮುಮುಕ್ಷವಾಗಿ ಮಾಡೋರು ದೇಹಯಾತ್ರೆ ಬಿಟ್ಟು ಬಾಕಿ ಯಾವ ಕಾಮ್ಯ ಭೋಗಗಳನ್ನು ಇಟ್ಕೊಳ್ಳಲ್ಲ. ಭೋಗಕ್ಕೆ ಕರ್ಮವನ್ನು ಮಾಡಲ್ಲ, ದುಡ್ಡಿಗಾಗಿಯೂ ಕರ್ಮವನ್ನು ಮಾಡೋಲ್ಲ. ಕೇವಲ ದೇಹಯಾತ್ರೆ ಎಷ್ಟೋ ಅಷ್ಟು ಮಾಡ್ತಾರೆ, ಊಟ ಮಾಡ್ತಾರೆ, ಫುಲ್ ಟೈಮ್ ಭಗವಂತನ ವಿಚಾರ, ಭಗವಂತನ ಪ್ರೇಮದಲ್ಲಿ ಕಳೆದು ಬಿಡ್ತಾರೆ. ಅದು ಉತ್ತಮವಾದಂತಹದ್ದು. ಅದಕ್ಕಿಂತ ಉತ್ತಮ ಜ್ಞಾನಿ ಬಗ್ಗೆ ಹೇಳಬೇಕಾಗಿಲ್ಲ. ಇನ್ನು ಕೆಳಗೆ ಭಕ್ತನಾಗಿ ಕರ್ಮಯೋಗಿಯಾಗಿಯೂ ಮಾಡೋರುಂಟು, ಕೇವಲ ಕರ್ಮವಾಗಿಯೂ ಮಾಡೋದುಂಟು, ಪುಣ್ಯಕ್ಕೋಸ್ಕರ ಮಾಡೋರುಂಟು, ಕಾಮ್ಯವಾಗಿಯೂ ಮಾಡೋದುಂಟು. ಇಷ್ಟು ತರಹ ಕರ್ಮಗಳನ್ನು ಮಾಡುವ ಅಭ್ಯಾಸ ಇದೆ. ಈಗ ಭಗವಂತ ಮುಂದಿನ ಶ್ಲೋಕದಲ್ಲಿ ಕರ್ಮ ಮಾಡೋದು ದೇಹಕ್ಕೆ ದುಃಖ, ನಿವೃತ್ತಿ ಮಾರ್ಗ ಅನ್ನೋದು ನೀವ್ ಅದು ಹೇಳಿದ್ರಲ್ಲ, ಈಗ ಒಂದ್ ಲಿಸ್ಟ್ ತರ ಹೇಳಿದ್ರಲ್ಲ, ಅದ್ರಲ್ಲಿ 2ನೇದು ಬರೀ ಏನು ಅಂದ್ರೆ ನೀವು ದೇಹದ ಕರ್ಮ ಮಾಡ್ಕೊಂಡು ಮಿಕ್ಕಿರೋ ಟೈಮ್ ಎಲ್ಲ ಈ ಚಿಂತನೆಯಲ್ಲಿರೋರು ಅವ್ರಿಗೆ ಮಾತ್ರ ನಿವೃತ್ತಿ ಮಾರ್ಗ ಆಗುತ್ತೆ, ಮಿಕ್ಕಿರೋರ್ಗ ಆಗಲ್ಲ ನಿವೃತ್ತಿ ಮಾರ್ಗ. ಕರೆಕ್ಟಾ? ಮತ್ತೆ ಅವ್ರಿಗೆಲ್ಲ ಸ್ವಲ್ಪ ಚಾನ್ಸ್ ಕಡಿಮೆ. ಅದಕ್ಕೆ ಜ್ಞಾನಿ ಬಿಟ್ಬಿಡಿ, ಬಾಕಿಯವ್ರಿಗೆ ನಿವೃತ್ತಿ ಮಾರ್ಗ ಅಲ್ಲ, ಆ ನಿವೃತ್ತಿ ಮಾರ್ಗ ಕರೆಕ್ಟ್ ಹೇಳಿದ್ದು. ಯಾರು ದೇಹಯಾತ್ರೆ ಬಿಟ್ಟು ಫುಲ್ ಟೈಮ್ ತತ್ವ ವಿಚಾರ ಭಗವದ್ಭಕ್ತಿ ಉಪಯೋಗಿಸ್ಕೋತಾರೋ
ಅವರು ನಿವೃತ್ತಿ ಮಾರ್ಗದವರು. ಸೊ ನಮ್ಮಂತವ್ರಿಗೆ ಆಗಲ್ಲ, ನಮ್ ಡ್ಯೂಟೀಸ್ ನಾವು ಮಾಡ್ಕೋಬೇಕು. ನಮ್ಗೆ ನಮ್ಮಂತವ್ರು ಯಾರಿಗೂ ಲೇಬಲ್ ಹಾಕಿಲ್ಲ ನಾನು. ಅದೇ ಲೇಬಲ್ ಹಾಕಿಲ್ಲ, ಆದ್ರೆ ನಮಗೆ ಗೃಹಸ್ಥರು ಡ್ಯೂಟೀಸ್ ಇದೆ ಅಂತ ಅನ್ಕೊಂಡ್ರೆ ನಾವು ನಿವೃತ್ತಿ ಮಾರ್ಗಕ್ಕೆ ಇರುತ್ತಾ? ಏನ್ ಡ್ಯೂಟೀಸ್ ಅಂತ ಇದೆ? ಮನೆಯದೆಲ್ಲ ಇರುತ್ತೆ. ನೀವೇ ಎಂತ ಡ್ಯೂಟೀಸ್ ಅವ್ರವ್ರ ಪಾಡಿಗಿರ್ತಾರೆ, ಏನು ಇರಲ್ಲ. ಅದೆಲ್ಲ ಸುಳ್ಳು, ನಾವಾಗಿ ಹೇರ್ಕೊಳ್ಳೋದಷ್ಟೇ. ಡ್ಯೂಟಿ ಎಲ್ಲ ಬಿಟ್ಟು ಹಾಕೋದು, ಅದು ಡ್ಯೂಟಿ ಬಿಡೋದು ಮುಗಿದ ಮೇಲೆ ಏನೋ ಸುಳ್ಳು. ನಾವಾಗೆ ಒಂದ್ ದಿವಸ ಬಿಡ್ಬೇಕಷ್ಟೆ. ಎಲ್ಲ ಆಯ್ತು, ಕರ್ತವ್ಯ ಮುಗೀತು, ಈಗ ಹೋಗ್ತೀವಿ, ಅದೆಲ್ಲ ಆಗೋಲ್ಲ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ದುಃಖಮಿತ್ಯೇವ ಯತ್ಕರ್ಮ ದುಃಖಮಿತ್ಯೇವ ಯತ್ಕರ್ಮ ಕಾಯಕ್ಲೇಶ ಭಯಾತ್ ತ್ಯಜೇತ್ ಕಾಯಕ್ಲೇಶ ಭಯಾತ್ ತ್ಯಜೇತ್ ರಾಜಸಂ ತ್ಯಾಗಂ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗಫಲಂ ಲಭೇತ್ ನೈವ ತ್ಯಾಗಫಲಂ ಲಭೇತ್ ದುಃಖಮಿತ್ಯೇವ ಯತ್ಕರ್ಮ ಕಾಯಕ್ಲೇಶ ಭಯಾತ್ ತ್ಯಜೇತ್ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗಫಲಂ ಲಭೇತ್ ದುಃಖಂ ಇತಿ ಏವ ಯತ್ ಕರ್ಮ ಕಾಯಕ್ಲೇಶ ಭಯಾತ್ ತ್ಯಜೇತ್ ಸಹ ಕೃತ್ವಾ ರಾಜಸಂ ತ್ಯಾಗಂ ನ ಏವ ತ್ಯಾಗಫಲಂ ಲಭೇತ್. ಅಮೃತವಾಗಿದೆ. ಮನುಷ್ಯನಿಗೆ ಕಷ್ಟ, ಕರ್ಮ ಮಾಡೋದೇ ಕ್ಲೇಶ. ಕ್ಲೀನ್ ಮಾಡೋ ರುಚಿ ಇಲ್ಲ, ಒಂದು ಇಲ್ಲ, ಮತ್ತೆ ಅದೇ ಮಾಡ್ಲೇಬೇಕು. ಒಂಥರ ಮಾಡದೆ ಹೋದ್ರೆ ಗತಿನೇ ಇಲ್ಲ. ಈ ರೀತಿಯಾಗಿ ಕಷ್ಟ ಅಂತ ಹೇಳಿ ದೇಹೇಂದ್ರಿಯಕ್ಕೆ ಆಯಾಸ ಆಗತ್ತೆ. ಕಾಯಕ್ಲೇಶ ಭಯ. ಕಾಯ ಅಂದ್ರೆ ದೇಹ ಬಗ್ಗೋದು, ತಿಕ್ಕೋದು, ಇವು ಕೈಕಾಲು ನೋಯತ್ತೆ, ಉಪವಾಸ ಇಟ್ರೆ ಸಂಕಟ ಆಗತ್ತೆ. ಇದೆಲ್ಲ ನೋಡಿದ್ರೆ ಈ ಕರ್ಮ ಯಾಕ್ರಿ ಮಾಡ್ಬೇಕು ಅಂತ. ಇದು ಒಂದು ರೀತಿ ಮನುಷ್ಯನ ಸ್ವರೂಪದಲ್ಲಿ ಇದೆಯಲ್ಲ, ಅಲ್ಲಿ ಕರ್ಮ ಇಲ್ಲ. ಅವನ ನಿಜವಾದ ಚೈತನ್ಯದಲ್ಲಿ ಕ್ರಿಯೆ ಇಲ್ಲ. ಅಲ್ಲಿ ಯಾರಿಗೆ ಮನಸ್ಸಿರುತ್ತೋ ಅವನ ದೃಷ್ಟಿ ಬೇರೆ. ಆದ್ರೆ ಯಾರಿಗೆ ದೇಹೇಂದ್ರಿಯದಲ್ಲಿ ಅಭಿಮಾನ ಇರುತ್ತೋ ಅವರೆಲ್ಲ ಕಷ್ಟ ಆದ್ರೂ ಮಾಡ್ಲೇಬೇಕು. ಆ ದುಃಖ, ಕ್ಲೇಶ, ನೋವು ಅಂತ ಬಿಡೋಕ್ ಬರೋಲ್ಲ. ಎಷ್ಟು ನೀವು ದೇಹೇಂದ್ರಿಯಗಳಿಗೆ ಕರ್ತವ್ಯ ಕರ್ಮವನ್ನು ಕೊಡ್ತೀರೋ ಅದು ಆದ್ಮೇಲೆ ನಿಮ್ಮ ಮನಸ್ಸು ಸಂತೋಷವಾಗಿ ನೆಮ್ಮದಿಯಾಗಿರುತ್ತೆ. ಸರಿಯಾದ ಕರ್ತವ್ಯ ನಾನು ಮಾಡಿದ್ದೀನಿ, ನನ್ನ ಕರ್ತವ್ಯದ ಹೊಣೆ ನನಗಿಲ್ಲ ಅಂತ ಹೇಳಿ ಒಂದು ಸಂತೃಪ್ತಿ ಬರುತ್ತೆ. ಫಲ ಬೇರೆ, ಫಲಾಶಕ್ತಿ ಬೇರೆ. ಆದ್ರಿಂದ ಬರೀ ದೇಹಕ್ಕೆ ಕಷ್ಟವಾಗತ್ತೆ ಅಂತ ಹೇಳಿ ನಿತ್ಯ ಕರ್ಮವನ್ನ ದುಃಖ, ಕ್ಲೇಶ, ಅಯ್ಯೋ ಆಗಲ್ಲ ಕಣ್ರಿ, ಹೊಳೆ ಸ್ನಾನ ಆಗಲ್ಲ, ಇದಾಗಲ್ಲ ಅಂತ, ಅದು ಯಾವುದು ನಿಜ ಯಾವುದು ಸುಳ್ಳು ಗೊತ್ತಾಗಲ್ಲ ಮನುಷ್ಯನಿಗೆ. ನಂಗೆ ಸ್ನಾನ ಮಾಡಿದ್ರೆ ನೆಗಡಿ ಆಗ್ಬಿಡುತ್ತೆ, ಸ್ನಾನ ಮಾಡಿದ್ರೆ ಕೈಕಾಲು ಹಿಡ್ಕೊಳತ್ತೆ, ಕೆಲಸ ಮಾಡಿದ್ರೆ ಹಾಗಾಗತ್ತೆ ಅಂತ ಬಹಳ ನೆವ ಹೇಳೋ ಮನುಷ್ಯ ಅವನು. ಎಲ್ಲ ಕರ್ಮದಲ್ಲೂ ನೆವ ಹೇಳ್ಕೊಂಡು ತಪ್ಪಿಸ್ಕೊತಾನೆ. ಅವನಿಗೆ ಕಾರಣ ಏನು ಅಂದ್ರೆ ದೇಹಕ್ಕೆ ಕಷ್ಟ ಆಗತ್ತೆ ಅಂತ ಗೊತ್ತು. ದೇಹಕ್ಕೆ ಕಷ್ಟ ಆಗತ್ತೆ ಅಂತ ಬಿಟ್ರೆ ತಪ್ಪು. ಆತ್ಮಸ್ವರೂಪದಲ್ಲಿ ನಿಂತ್ಕೊಂಡು ಕರ್ಮವನ್ನೇ ನಾನು ಮಾಡುವವನಲ್ಲ ಅಂತ ಹೇಳ್ಕೊಂಡು ಎಡೆಬಿಡದೆ ಮಾಡಿದ್ರೆ ಉತ್ತಮ. ನಾನು ಕರ್ಮ ಮಾಡಿದವನೇ ಅಲ್ಲ, ಕರ್ಮವನ್ನು ಯಾವಾಗಲೂ ಮಾಡಿಯೇ ಇಲ್ಲ ಅನ್ನುವಂಥ ಆತ್ಮಜ್ಞಾನದ ಅಂದ್ರೆ ಆತ್ಮಸ್ವರೂಪದ ಜ್ಞಾನದಿಂದ ಎಡೆಬಿಡದೆ ಮಾಡ್ತಾನವರು ಬೆಳಿಗ್ಗೆಯಿಂದ ರಾತ್ರಿವರೆಗೂ. ಅದು ಉತ್ತಮ. ದೇಹ ಕಷ್ಟ ಆಗತ್ತೆ ಅಂತ ಹೇಳಿ ಸುಮ್ಮನೆ ಮಂಚದ ಮೇಲೆ ಮಲಕ್ಕೊಂಡು ಒಂದು ಪುಸ್ತಕ ಹಿಡ್ಕೊಂಡು ಏನೋ ಸಂಗೀತ ಕೇಳ್ಕೊಂಡು ಭೋಗದಲ್ಲಿದ್ರೆ ಅದು ಕಾಯಕ್ಲೇಶ, ದೇಹದ ಕ್ಲೇಶ ಆಯ್ತು ಅಂತ. ಬಹಳ ಜನಕ್ಕೆ ಅದೇ ಕಷ್ಟ. ನಡ್ಕೊಂಡು ಹೋಗೋದು ಅಂದ್ರೆ ಇದು ಕ್ಲೇಶ ಆಗತ್ತೆ. ಸ್ಕೂಟ್ರಲ್ಲಿ ಹೋಗೋಣ, ಬಸ್ಸಲ್ಲಿ ಹೋಗೋಣ, ಅದಕ್ಕಿಂತ ಫ್ಲೈಟಲ್ಲಿ ಹೋಗೋಣ, ದೇಹ ಕಷ್ಟ ಆಗತ್ತೆ. ಇದಾದ್ರೆ ತುಂಬಾ ತೊಂದರೆ ಆಗತ್ತೆ, ಅದೆಲ್ಲ ಆಗೋಲ್ಲ, ಸೊಳ್ಳೆ ಕಚ್ಚತ್ತೆ, ಇದು ಬರುತ್ತೆ, ಇಲಿ ಬರುತ್ತೆ, ಅದು ಬರುತ್ತೆ. ಎಡಬಿಡದೆ ದೇಹದ ತೊಂದರೆ ಯೋಚನೆ ಮಾಡ್ತಾನೆ ಇರ್ತಾನೆ. ಅದು ಎರಡು, ಒಂದು ಮುಂದಿನ ಕಲ್ಪನೆ, ಇನ್ನೊಂದು ಭಯ. ಈ ದೇಹ ದೃಷ್ಟಿಯಿಂದ ಬರೋದು ನಾಳೆ ಹೀಗಾಗ್ಬಿಡತ್ತನೋ ಹಾಗಾಗ್ಬಿಡ್ತಾನೋ ಅಂತ ಒಂದು ಕಲ್ಪನೆಗಳು ಶುರು ಆಗುತ್ತೆ. ಆ ಕಲ್ಪನೆಗಳು ಹಾಗೆ ಇರೋಲ್ಲ, ಭಯ ಬೇರೆ ಶುರು ಆಗತ್ತೆ. ಕಲ್ಪನೆ ಭಯ. ಒಂದೇ ಒಂದು ಕೊರೋನಾ ಉದಾಹರಣೆ ಕೊಟ್ಟರೆ ಗೊತ್ತಾಗುತ್ತೆ ಎಷ್ಟು ಕಲ್ಪನೆ ಎಷ್ಟು ಭಯ ಇದೆ ಅಂತ. ಎಲ್ರು ಬಾಯಿ ಬಟ್ಟೆ ಕಟ್ಕೊಂಡು ಓಡಾಡ್ಬೇಕಾಗತ್ತೆ. ಹೀಗೆ ಕಾಯಕ್ಲೇಶ ಭಯ ಅಂದ್ರು ದೇಹೇಂದ್ರಿಯ ಕಷ್ಟ ಆಗತ್ತೆ ಅನ್ನೋ ಭಯದಿಂದ ಕಷ್ಟಪ ಕರ್ಮ ಅಂತ ಯಾರು ಬಿಡ್ತಾರೋ ಅದು ರಾಜಸತ್ಯಾಗ. ಅದರಿಗೆ ತ್ಯಾಗದ ಫಲ ಇಲ್ಲ ಅಂದ್ರು. ಇಲ್ಲಿ ತ್ಯಾಗಕ್ಕೆ ಫಲ ಇದೆ ಅಂತ ಆಯ್ತಲ್ಲ, ಕರ್ಮ ತ್ಯಾಗಕ್ಕೆ ಫಲ ಇದೆ ಅಂತ ಆಯ್ತು. ತ್ಯಾಗಕ್ಕೆ ಫಲ ಆಗೋಲ್ಲ ಅಂದ್ರೆ ಭಗವಂತ ಏನು ತ್ಯಾಗದ ಫಲ, ತ್ಯಾಗದಿಂದ ಪಾಪ ಬರುತ್ತೆ ಅಂತ ಹೇಳ್ಬೇಕಾಗಿತ್ತು. ಕಷ್ಟ ಅಂತ ಹೇಳಿ ಕರ್ಮ ಬಿಟ್ರೆ
ಕರ್ಮ ಬಿಟ್ಟು ತ್ಯಾಗದ ಫಲ ಇಲ್ಲ ಅಂದ್ರೆ ಇನ್ ಬೇರೆ ರೀತಿಯಲ್ಲಿ ಬಿಡೋಕ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಅದು ಮುಮುಕ್ಷುವಿಗೂ ಜ್ಞಾನಿಗೂ ಆಗೋದು. ಆದ್ರಿಂದ ದುಃಖ ಅಂತ ಹೇಳಿ ತೊಂದರೆ ಆಗತ್ತೆ ಅಂತ ಕರ್ಮ ಬಿಟ್ರೆ ಅವನು ನಿಜವಾಗಿಯೂ ನರಕಕ್ಕೆ ಹೋಗ್ತಾನೆ, ಪಾಪಿ ಆಗ್ತಾನೆ, ಇಲ್ಲೂ ಅನುಕೂಲ ಆಗೋಲ್ಲ, ಮುಂದೂ ಅನುಕೂಲ ಆಗಲ್ಲ, ಅಳಸಿ ಸೋಮಾರಿ ಆಗ್ತಾನೆ ಅಂತ ಹೇಳ್ತಾರೆ. ಕಿಂಚ ಭಾಷ್ಯ ದುಃಖಂ ಇತ್ಯೇವ ದುಃಖಂ ಇತ್ಯೇವ ಯತ್ಕರ್ಮ ಯತ್ಕರ್ಮ ಕಾಯಕ್ಲೇಶ ಭಯಾತ್ ಕಾಯಕ್ಲೇಶ ಭಯಾತ್ ಶರೀರ ದುಃಖ ಭಯಾತ್ ಶರೀರ ದುಃಖ ಭಯಾತ್ ತ್ಯಜೇತ್ ತ್ಯಜೇತ್ ಪರಿತ್ಯಜೇತ್ ಪರಿತ್ಯಜೇತ್ ಸಕೃತ್ವಾ ಸಕೃತ್ವಾ ರಾಜಸಂ ರಾಜಸಂ ರಜೋ ನಿರ್ವರ್ತ್ಯಂ ರಜೋ ನಿರ್ವರ್ತ್ಯಂ ತ್ಯಾಗಂ ತ್ಯಾಗಂ ನೈವ ತ್ಯಾಗ ಫಲಂ ನೈವ ತ್ಯಾಗ ಫಲಂ ಜ್ಞಾನಪೂರ್ವಕಸ್ಯ ಜ್ಞಾನಪೂರ್ವಕಸ್ಯ ಸರ್ವಕರ್ಮ ತ್ಯಾಗಸ್ಯ ಫಲಂ ಸರ್ವಕರ್ಮ ತ್ಯಾಗಸ್ಯ ಫಲಂ ಮೋಕ್ಷಾಖ್ಯಂ ಮೋಕ್ಷಾಖ್ಯಂ ನ ಲಭೇತ್ ನ ಲಭೇತ್ ನೈವ ಲಭೇತ. ನೈವ ಲಭೇತ. ಅದು ಆತ್ಮನೇ ಪದ ಲಭೇತ ಆಗ್ಬೇಕು. ಛಂದಸ್ಸಿಗೋಸ್ಕರ ನ ಲಭೇತ್ ಪರಸ್ಮೈ ಪದ ಮಾಡಿದ್ದಾರೆ. ಅದು ವ್ಯಾಕರಣ ವಿಷಯ. ದುಃಖ ಕಷ್ಟ ಅಂತ ಹೇಳಿ ಕಾಯಕ್ಲೇಶ ಭಯ ಅಂತಂದ್ರು. ಕಾಯಕ್ಲೇಶ ಆದ್ಮೇಲೆ ಅಲ್ಲ, ಕಾಯಕ್ಲೇಶ ಆಗತ್ತೋನೋ ಭಯದಿಂದ. ಅಷ್ಟು ದೂರ ನಡೆದು ಬಿಟ್ರೆ ಕೈಕಾಲು ನೋವು ಬಂದ್ಬಿಡುತ್ತೆ, ಜ್ವರ ಬಂದ್ಬಿಡುತ್ತೆ, ಅಯ್ಯೋ ಆಮೇಲೆ ಮಲ್ಕೋಬೇಕಾಗತ್ತೆ, ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ, ಇಷ್ಟು ಖರ್ಚಾಗತ್ತೆ ಅಂತ ಹೇಳಿ ದೇಹೇಂದ್ರಿಯ ಭಯ. ಇದರಿಂದ ಕರ್ಮವನ್ನೇ ಮಾಡಲ್ಲ ಯಾರು. ಸೋಮಾರಿ. ಈ ವಿಜ್ಞಾನ ನಿಜವಾಗಿಯೂ ಆಧುನಿಕ ವಿಜ್ಞಾನ ಇದೆಯಲ್ಲ, ಸೈನ್ಸ್ ಎಲ್ಲರಿಗೂ ಸೋಮಾರ್ತನ ಕಲಿಸ್ತಾ ಇದೆ. ಆ ಕೊರೋನಾ ಬಂದು ಇನ್ನೂ ಹೆಚ್ಚಾಗ್ಬಿಡ್ತು. ಎಲ್ಲ ಮನೇಲೇ ಇರ್ರಿ, ಟಿವಿ ನೋಡ್ತಾ ಇರ್ರಿ, ಅಲ್ಲೇ ಫೋನಲ್ಲೇ ಕೆಲಸ ಮಾಡ್ಬಿಡ್ರಿ. ಸೋಮಾರಿತನದ ಪಾಠವೇ ಇದೆ. ನ್ಯಾಯವಾಯ್ತು. ಆ ಸೋಮಾರಿತನ ಅನ್ನೋದು ಈ ಲೋಕಕ್ಕೂ ಅನುಕೂಲ ಅಲ್ಲ, ಪುಣ್ಯಕ್ಕೂ ಅನುಕೂಲ ಅಲ್ಲ, ಮೋಕ್ಷಕ್ಕೂ ಅನುಕೂಲ ಅಲ್ಲ. ಏನ್ ಮಾಡಿದ್ರು ಸೋಮಾರಿತನಕ್ಕೆ ನಾವು ಸಿಗಬಾರ್ದು. ಆಗತ್ತೆ, ದೇಹ ಕಷ್ಟ ಆಗತ್ತೆ, ಆಗಲಿ, ಏನಂತೆ. ಕೇಳಿಮಾ. ಇವ್ರಿಗೆ ಮತ್ತೆ ತಾಮಸ್ ಅವ್ರಿಗೆ ಏನು ವ್ಯತ್ಯಾಸ ಇಲ್ಲ ಅಲ್ವಾ? ಅವರು ಲೇಜಿ ಅಂತ ಬಿಟ್ಟಿರೋದು, ಇವರು ಬರೀ ಮೈಕಾಲ್ ನೋವುತ್ತೆ ಅಂತ ಬಿಟ್ಟಿರೋದು ಅನ್ನಂಗ್ ಬರುತ್ತೆ ಅಲ್ವಾ ಡಿಫ್ರೆನ್ಸ್? ಇದು ದುಃಖ ಅನ್ನೋದು ರಜೋಗುಣ, ದುಃಖ ಕಾಮ ರಜೋಗುಣ, ನಿದ್ರೆ ಆಲಸ್ಯ ಅನ್ನೋದು ತಮೋ ಗುಣ. ಸೋಮಾರ್ತನ, ನಿದ್ರೆ, ಆಲಸ್ಯ, ಪ್ರಮಾದ ಇದೆಯಲ್ಲ, ಅದು ತಮೋ ಗುಣದಿಂದ ಬರೋದು. ಅದು ಪ್ರವೃತ್ತಿನೇ ಆಗಲ್ಲ. ಅವ್ರಿಗೆ ಬಿಟ್ಟಿರೋ ಯೋಚನೆ ಗೊತ್ತಾಗಲ್ಲ. ಇವರಿಗೆ ಗೊತ್ತಿದೆ ಕರ್ಮ ಮಾಡ್ಬೇಕು ಅಂತ ಗೊತ್ತಿದೆ, ಆದ್ರೆ ಕಷ್ಟ ಆಗತ್ತೆ ಭಯ. ಸ್ವಲ್ಪ ಭೇದ ಇದೆ. ಈಗ ಶಿವರಾತ್ರಿ ಬಂತು ಅಂತ ಇಟ್ಕೊಳ್ಳಿ, ಉಪವಾಸ ಮಾಡ್ಬೇಕು ಅಂತ ಗೊತ್ತಿದೆ, ಗೊತ್ತಿದ್ದು ಉಪವಾಸ ಮಾಡಿದ್ರೆ ಕಷ್ಟ ಆಗತ್ತೆ ಅಂತ ಮಾಡಲ್ಲ. ಅಂದ್ರೆ ಸ್ವಲ್ಪ ಮಾಡಬಹುದನೋ, ಆದ್ರೂ ಮಾಡಲ್ಲ. ಆದ್ರೆ ಅವ್ರಿದಾರಲ್ಲ, ಅವರು ಸೋಮಾರಿಗಳು, ಮಲಕೊಂಡಿರೋರು, ಮೈ ಮರೆಯೋರು, ತಿಂದ್ಕೊಂಡು ಅದು ಗಲೀಜು. ಪ್ರಪಂಚದ ದೃಷ್ಟಿಯಲ್ಲೂ ಸೋಮಾರಿಗಳು ಗಲೀಜು, ಕೊಳಕು. ಆದ್ರಿಂದ ದುಃಖ ಅನ್ನೋದು ರಜೋಗುಣದ್ದು. ಹಿಂದೆ 14ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, ದುಃಖ ಅನ್ನೋದು ರಜಸಸ್ಸು ಫಲಂ ದುಃಖಂ ಅಜ್ಞಾನಂ ತಮಸ ಫಲಂ ಅಂತ. ರಜೋಗುಣದ ಫಲ ದುಃಖ. ಬರೀ ದುಃಖನೇ ಕಾಣುತ್ತೆ ಅಂತ ಹೇಳಿ, ಮುಂದೆ ಕಷ್ಟ ಬರುತ್ತೆ, ನೋವು ಬರುತ್ತೆ ಅಂತ ಹೇಳಿ, ಕಾಯಕ್ಲೇಶ ಭಯ, ದೇಹಕ್ಕೆ ಕಷ್ಟವಾಗುವ ಭಯದಿಂದ ಶರೀರ ದುಃಖ ಭಯ. ನಿಜವಾಗಿ ಹೇಳಿದ್ರೆ ಆ ಶರೀರದಲ್ಲಿ ಅಷ್ಟು ಕರ್ಮ ಮಾಡಿದಿವಲ್ಲ, ಅದು ಮುಗಿದ ಮೇಲೆ ಒಂದು ನಿದ್ದೆ ಬರುತ್ತಲ್ಲ, ಅದು ಏನು ಚೆನ್ನಾಗಿರುತ್ತೆ ನಿದ್ದೆ. ಚೆನ್ನಾಗಿ ಅಡ್ಡಾಡ್ಬೇಕು, ಚೆನ್ನಾಗಿ ಕೆಲಸ ಮಾಡ್ಬೇಕು, ಅದು ಒಳ್ಳೆ ನಿದ್ದೆ ಬರುತ್ತೆ. ಅದು ನಿಜವಾದಂತಹ ಸಂತೋಷ. ನಮ್ಮ ಮಹಾಭಾಗವತರ ಬಗ್ಗೆ ಒಂದು ಕಥೆ ಹೇಳ್ತಾರೆ. ಮಹಾಭಾಗವತರು ಅಂದ್ರೆ ಬ್ರಹ್ಮಚೈತನ್ಯ ಮಹಾರಾಜರ ಶಿಷ್ಯರು. ಅವರು ಗೋಂದಾವಳಿಲಿದ್ದಾಗ, ಗೋಂದಾವಳಿ ಭಜನೆ ಅಂದ್ರೆ ಕೂತ್ಕೊಂಡು ಭಜನೆ ಅಲ್ಲ, ಕೆಲಸ ಮಾಡ್ತಾನೆ ಇರಬೇಕು. ಅದು ಇಡೀ ಊರೇ ಒಂದು ಮನೆ ಆದ್ರೆ ಊರಿನವರಿಗೆಲ್ಲ ಊಟ, ಊರಿನವರೆಲ್ಲ ಎಲ್ಲ ಮಾಡಬೇಕು. ಅವ್ರು ಕ್ಲೀನ್ ಮಾಡೋದು, ಪಾತ್ರೆ ತೊಳೆಯೋದು, ನೀರು ಹಾಕೋದು,
ಎಲ್ಲ ಕೆಲಸ ಇದ್ದೇ ಇರುತ್ತಲ್ಲ, ದೊಡ್ಡ ಅಡಿಗೆ ಮನೆ, ದೊಡ್ಡ ಛತ್ರ, ಎಲ್ಲಾ ಜನರು ಕೆಲಸ ಮಾಡ್ತಾರೆ, ಯಾರಿಗೂ ದುಡ್ಡು ಕೊಡಲ್ಲ, ಎಲ್ಲ ತನ್ನ ಸಾಮಾನು ಹಾಕ್ತಾರೆ, ಎಲ್ರು ಕೆಲಸ ಮಾಡ್ತಾರೆ, ಎಲ್ರು ಊಟ ಮಾಡ್ತಾರೆ. ಊರೇ ಒಂದು ಮನೆ ಅಂತ ಇಟ್ಕೊಳ್ಳಿ, ಅಖಂಡ ಗೋಂದಾವಳಿಯ ಒಂದು ಮನೆ. ಮಹಾರಾಜರೇ ರಾಜರು, ಅಲ್ಲಿ ಮಹಾರಾಜರು ಭಜನೆ ಮಾಡಿಸ್ತಾ ಇದ್ರು. ಮಹಾರಾಜರು ರಾಜರಾಗಿ ನಡ್ಕೊಳ್ಳಿಲ್ಲ. ಹಾಗೆ ಆ ಜಾಗದಲ್ಲಿ ಒಂದು ಸಲ ಏನಾಗ್ಬಿಟ್ಟಿದೆ, ಮಹಾಭಾಗವತರು ಬೆಳಗ್ಗೆ 4 ಗಂಟೆ ಕೆಲಸ ಮಾಡಿ ರಾತ್ರಿ 11 ಗಂಟೆ ಆದ್ರೂ ಮುಗಿಲೇ ಇಲ್ಲ, ಮಾಡ್ತಾನೆ ಇದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಏನಾಗ್ಬಿಡ್ತು, ಅದು ಬೇಸಿಗೆ ಕಾಲ, ಸುಸ್ತಾಗ್ಬಿಡ್ತು. ಸುಸ್ತಾಗಿ ಎಲ್ಲೋ ಒಂದ್ ಕಡೆ ಸುಮ್ನೆ ಕೂತಿಯಾರೆ, ನಿದ್ದೆ ಬಂದ್ಬಿಟ್ಟಿದೆ, ಮಲ್ಕೊಂಡ್ಬಿಟ್ಟಿದ್ದಾರೆ ಅಲ್ಲೇ. ರಾತ್ರಿ 11-11:30 ನಿದ್ದೆ ಚೆನ್ನಾಗ್ ಬಂದಿದೆ. ಮಹಾರಾಜರು ಒಂದ್ ಸುಮ್ನೆ ಹಿಂಗ್ ನೋಡ್ಕೊಂಡು ಬಂದ್ರಂತೆ. ಅವ್ರು ರಾತ್ರಿ ಆದ್ಮೇಲೆ ಯಾರ್ಯಾರು ಏನ್ ಮಾಡ್ತಾರೆ ಅಂತ ನೋಡೋದು ಉಂಟು. ಅವ್ರು ರಾತ್ರಿ 11-12 ಗಂಟೆ ನೋಡ್ತಾ ಬಂದ್ರು. ಇವರು ಶಿಷ್ಯ ಮಲ್ಕೊಂಡ್ಬಿಟ್ಟಿದ್ದಾನೆ, ನಿದ್ದೆ ಬಂದ್ಬಿಟ್ಟಿದೆ, ಏನು ಹೊದ್ಕೊಂಡು ಇಲ್ಲ, ಸೊಳ್ಳೆ ಕಚ್ಚತ್ತೆ. ಆಗ ತಮ್ಮ ಶಾಲಿತ್ತು ಅವ್ರದ್ದು, ಆ ಶಾಲನ್ನು ಹೊದಸಿ ಹೋಗ್ಬಿಟ್ರು. ಬೆಳಗ್ಗೆ ನೋಡ್ತಾರೆ ಮಹಾರಾಜರ ಶಾಲು. ಅಯ್ಯಯ್ಯೋ, ಯಾರೋ ಶಾಲು ಹೊಡೆಸ್ಬಿಟ್ಟಿದ್ದಾರೆ ರಾಜರದ್ದು. ಮಹಾರಾಜರು, ನಿನ್ನ ನಿತ್ಯ ಕರ್ಮವನ್ನು ಮಾಡಿದೆಯಲ್ಲ, ನನ್ನ ಅನುಗ್ರಹ ಪೂರ್ಣವಾಗಿದೆ, ನೀನು ನಿಜವಾದ ಭಕ್ತ ಹೌದು ಅಂತ ಒಪ್ಪಿಗೆ ಕೊಟ್ರು ಅಂತ ಅರ್ಥ. ಅದಕ್ಕೆ ಪರಮಾತ್ಮ ಯಾವ ರೀತಿ ಅನುಗ್ರಹ ಮಾಡ್ತಾನೆ. ಹಾಗೆ ಎಡೆಬಿಡದೆ ಕರ್ಮ ಮಾಡೋದಿದೆಯಲ್ಲ, ಬಹಳ ಒಳ್ಳೇದು. ದೇಹಾಭಿಮಾನ ಕಮ್ಮಿ ಆಗತ್ತೆ, ಆರೋಗ್ಯ ಚೆನ್ನಾಗಿರತ್ತೆ, ಒಳ್ಳೆ ಇದು ಬರುತ್ತೆ, ನಿದ್ದೆ ಬರುತ್ತೆ, ಆಮೇಲೆ ಶುದ್ಧಿನೂ ಆಗತ್ತೆ, ದೇಹ ಕ್ಲೀನ್ ಆಗಿಯೂ ಇರುತ್ತೆ. ಸುಮ್ಮನೆ ಕೂತು ಎಂತ ಅನ್ಯಾಯ ಇದು. ಶರೀರ ದುಃಖ ಭಯದಿಂದ ಬಿಡಬಾರದು. ಹಾಗೆ ಬಿಟ್ರೆ ಆ ರಜೋಗುಣ ನಿರ್ವರ್ತ್ಯಂ ತ್ಯಾಗಂ ಅಂತ. ರಜೋಗುಣ ಅಂದ್ರೆ ಕಾಮದ ಇದರಿಂದ ಅಯ್ಯೋ ಆಗಲ್ಲ, ನಂಗೆ ಇಷ್ಟ ಇಲ್ಲ, ನಾನು ಮಾಡಲ್ಲ ಅಂತ ಹೇಳಿ ಕಾಮದಿಂದ ಆ ತ್ಯಾಗ ಮಾಡಿದ್ರಿಂದ ಅವನಿಗೆ ನಿಜವಾಗಿ ಕರ್ಮವನ್ನ ಮುಂದೆ ಮುಮುಕ್ಷವಾಗಿ ತ್ಯಾಗ ಮಾಡುವಾಗ ಕೇವಲ ದೇಹಯಾತ್ರೆಗೋಸ್ಕರ ಕರ್ಮ ಮಾಡಿ ಬಾಕಿ ಕರ್ಮವನ್ನು ಬಿಡಬೇಕು. ಅಂದ್ರೆ ಭೋಗದ ಕರ್ಮ, ದುಡ್ಡಿನ ಕರ್ಮ, ಪುಣ್ಯದ ಕರ್ಮ ಅಂತ 3 ಕರ್ಮ ಮನುಷ್ಯನಿಗೆ. ಭೋಗದ ಕರ್ಮ ಅಂದ್ರೆ ಆಲಸ್ಯ, ದುಡ್ಡಿಗಾಗಿ ಮಾಡೋದು, ದುಡಿಬೇಕು ಸಾಕಾಗಲ್ಲ, ಅದೊಂಥರ ನವಿತ್ತೇನ ತರ್ಪಣೀಯೋ ಮನುಷ್ಯ ಅಂತ ಕಥದಲ್ಲಿ ಹೇಳಿದಾನೆ. ನಸಾಂಪರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತ ಮೋಹೇನ ಮೂಢಂ ಅಂತ. ದುಡ್ಡಿನ ಮೋಹ ತೃಪ್ತಿನೇ ಆಗಲ್ಲ, ಅದು ತೃಪ್ತಿಯಾಗದಂತಹದ್ದು. ದುಡ್ಡಿನ ಒಂದು ಪುಣ್ಯ ಬೇರೆ, ಪುಣ್ಯ ಬೇಕು. ಪುಣ್ಯ ಲೋಭ, ಧನಲೋಭ, ಭೋಗಲೋಭ, ಈ 3 ವಿಧವಾದ ಕರ್ಮವನ್ನು ಬಿಟ್ಟು ದೇಹಯಾತ್ರೆಯ ಕರ್ಮ ಎಷ್ಟು ಕ್ಲೀನ್ ಆಗಿರ್ಬೇಕು, ಮನೆ ಶುದ್ಧಿಯಾಗಿರ್ಬೇಕು, ಎಲ್ಲದು ಅಷ್ಟು ಮಾಡ್ತಾ ಉಳಿದ ಸಮಯ ಇರುತ್ತಲ್ಲ ಅಷ್ಟನ್ನು ಭಗವಂತನ ವಿಚಾರಕ್ಕೆ, ಆ ಭಗವಂತನ ಸತ್ಸಂಗಕ್ಕೆ, ಅದಕ್ಕೆ ವಿನಿಯೋಗಿಸಿದ್ರೆ ಅದು ಜ್ಞಾನಪೂರ್ವಕವಾದ ತ್ಯಾಗ ಅಂತ ಹೆಸರು. ಅದನ್ನೇ ಮುಂದೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಆ ತ್ಯಾಗವನ್ನೇ ಹೇಳಿರೋದು. ಈ ಜ್ಞಾನಪೂರ್ವಕವಾದ ಸರ್ವಕರ್ಮ ತ್ಯಾಗ, ಅದು ಅದರಿಂದ ಮುಂದೆ ಬರುವ ಮೋಕ್ಷ, ಅದು ಈ ರೀತಿ ಕರ್ಮದ ಬಿಡೋನಿಗೆ, ದುಃಖಾಂತ ಕರ್ಮ ಬಿಡೋನಿಗೆ ಖಂಡಿತ ಬರೋದಿಲ್ಲ. ಈ ದಾರಿ ಅಲ್ಲ ಅದು. ಬರೀ ಕರ್ಮ ಬಿಡೋದ್ರಿಂದ ಮಾತ್ರ ನ ಕರ್ಮಣಾಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣತೆ ಅಂತ ಹೇಳಿದ್ನಲ್ಲ. ನೀವು ಕರ್ಮ ಬಿಟ್ಟು ಮಾತ್ರಕ್ಕೆ ನೈಷ್ಕರ್ಮ್ಯ ಸಿದ್ಧಿ ಆಗೋಲ್ಲ. ಕರ್ಮ ಮಾಡೋದೇ ನೈಷ್ಕರ್ಮ್ಯಕ್ಕೆ ಉಪಾಯ. ಹೇಗೆ ಮಾಡಬೇಕು ಅನ್ನೋದೇ ಮುಖ್ಯ. ಅದರಲ್ಲಿ ಯಾವ್ಯಾವ ಕರ್ಮ ಆರಿಸ್ಕೋಬೇಕು ಅನ್ನೋದು ಮುಖ್ಯ. ಭಗವಂತ ಬಹಳ ಅಚ್ಚುಕಟ್ಟಾಗಿ ಪ್ರಪಂಚದ ಎಲ್ಲರಿಗೂ ಒಂದು ಹಾಗೆ ಆ ಕರ್ಮದ ವಿಧಿಯಲ್ಲಿ ನಿತ್ಯ ಕರ್ತವ್ಯವನ್ನು ಹೇಳಿದ್ದಾನೆ. ಇವತ್ತಿನ ಸಮಯ ಆಯ್ತು. ಮುಂದೆ ಕನ್ನಡ ಓದ್ಬೇಕು. ಯಾವ ಪುಸ್ತಕ